ಸ್ವಲ್ಪ ದಾರಿ ತಪ್ಪಿದ ಮಗ ಆಗ್ಬಿಟ್ರಿ ನೀವು. ಸೊ ಸಡನ್ ನಿಮ್ಗೆ ಅನ್ಲಕ್ಕಿ ಹಂಗ ಸೊ ಅದಾಗಟ್ಟ ನಿಮ್ಗೆ ಬಿಡಲ್ಲ, ಹೇಳ್ತಾರಲ್ಲ ಏಳ್ ರೇಷನ್ ಅಂತಾರಲ್ಲ ಹಾಗೆ. 25 years I have struggled. ಮಲ್ಟಿಪಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಸಿನಿಮಾಗೆ. ಹೌದು, ಇದು ನಾನು ಎಲ್ಲೋ ಕೇಳಿಲ್ಲ ಗುರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮಾರಿಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ ಕನ್ನಡ ಸಿನಿ ಗ್ಯಾಲಕ್ಸಿ. ಸ್ನೇಹಿತರೆ, ನಾನು ಪಾಡ್ಕಾಸ್ಟ್ ಆಗಲಿ, ವ್ಲಾಗಿಂಗ್ ಅಂಡ್ ಸಿನಿಮಾ ಪ್ರಮೋಷನ್ಸ್, ಎವ್ರಿಥಿಂಗ್ ಐ ಆಮ್ ಡೂಯಿಂಗ್ ಥ್ರೂ ಕನ್ನಡ ಸಿನಿ ಗ್ಯಾಲಕ್ಸಿ. ನನಗೆ ಸುಮಾರು ದಿವಸದಿಂದ ಒಬ್ರು ಸ್ನೇಹಿತರು ಕೇಳ್ತಾ ಇದ್ರು, ಎಲ್ಲಿ ಸರ್ ಪಾಡ್ಕಾಸ್ಟ್ ಯಾವುದು ಬರಲ್ವಾ ಅಂತ ಹೇಳಿ. ಸರ್, ಇಂಪಾರ್ಟೆಂಟ್ ಪೀಪಲ್ ಸಿಗ್ಬೇಕಲ್ಲ ಸರ್ ಪಾಡ್ಕಾಸ್ಟ್ ಮಾಡೋದಕ್ಕೆ. ಸೊ ಇವಾಗ ನನ್ನ ಜೊತೆ ಇದ್ದಾರೆ ಆರವ್ ರಿಷಿಕ್ ಅವರು. ಈಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಇವ್ರ ಜೊತೆ ಸುಮಾರು ತಿಂಗಳಿಂದನೇ ಮಾಡ್ಬೇಕಿತ್ತು ಒಂದು ಎಪಿಸೋಡ್, ಬಟ್ ಈ ಪಾಡ್ಕಾಸ್ಟ್ ಸೆಟಪ್ ಎಲ್ಲ ಒಂದ್ ಸ್ವಲ್ಪ ನೀಟಾಗಿ ಆಗ್ಬಿಡ್ಲಿ, ಯಾರ ಗೆಸ್ಟ್ ಕರ್ಸಿದ್ರು ಅವ್ರಿಗೂ ಖುಷಿ ಆಗ್ಬೇಕು, ಒಂದ್ ಒಳ್ಳೆ ಜಾಗದಲ್ಲಿ ಕೂತಿದ್ವಿ ಇವರು, ಒಂದ್ ಒಳ್ಳೆ ಪಾಡ್ಕಾಸ್ಟ್ ಆಯ್ತು ಅನ್ನೋ ತರ ಫೀಲ್ ಇರ್ಬೇಕು ಅನ್ನೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿಸಿ ಇವತ್ತು ಅವ್ರನ್ನ ಕರ್ಸಿ ಇಲ್ಲಿ ಕೂರಿಸಿದೀನಿ. ಆರವ್ ಸರ್, ವೆಲ್ಕಮ್ ಟು ಮೈ ಸ್ಟುಡಿಯೋ. ಸೊ ನಮ್ಮ ಆಡಿಯನ್ಸ್ ಒಂದ್ಸಲ ಹಾಯ್ ಅನ್ಬಿಡಿ. ಹಾಯ್ ಎಲ್ರಿಗೂ ಹಾಯ್. ಓಕೆ ಆರವ್ ಸರ್, ನಮ್ಮ ಆಡಿಯನ್ಸ್ಗೆ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಎಸ್, ನನ್ನ ಸ್ಕೂಲ್ ಲೈಫ್ ಇಂದಾನೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ. ಅಂದ್ರೆ ಅಪ್ಪ ಬಂದ್ಬಿಟ್ಟು ಡ್ರಮ್ಮರ್, ಅಲ್ಲಿ ಅವರು ಡ್ರಮ್ ಪ್ಲೇಯರ್. ಅವ್ರ ಹೆಸರು ಹೇಳಿ. ಅವ್ರ ಹೆಸರು ಲೋಗನಾಥನ್ ಅಂತ. ಲೋಗನಾಥನ್ ಅಂತ ಅವ್ರ ತಂದೆ ಹೆಸರು, ವಾಸ್ ಅ ಡ್ರಮ್ಮರ್. ಎಸ್ ಸರ್ ಹೇಳಿ. ಅವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಮಂಜುಳಾ ಗರ್ರಾಜ್ ಅವ್ರ ಜೊತೆ ಇದ್ದವ್ರು, ಅವ್ರ ಟ್ರೂಪ್ ಅಲ್ಲಿ ಇದ್ದವ್ರು. ಇವಾಗ 1970s ಅಲ್ಲೆಲ್ಲ. ಓ ಹೌದು. ಹಂಗಾಗ್ಬಿಟ್ಟು ಬ್ಲೂ ಬರ್ಡ್ಸ್ ಅಂತ ಒಂದು ಆರ್ಕೆಸ್ಟ್ರಾ ಅವರು ಫಾರ್ಮ್ ಮಾಡ್ತು. ಬ್ಲೂ ಬರ್ಡ್ಸ್. ಸೊ ನನ್ಗೆ ಈ ಸ್ಕೂಲ್ ಲೈಫ್ ಅಂದಾನೆ ಅಪ್ಪ ಡೈಲಿ ಆರ್ಕೆಸ್ಟ್ರಾ ಹೋಗೋರು. ನನ್ಗೊಂದು ಆಸೆ, ನಾನು ಮ್ಯೂಸಿಕ್ ಕಲಿಬೇಕು ಅಂತ. ನಾನು ಏನಾದ್ರು ನನ್ ಮ್ಯೂಸಿಕ್ ತುಂಬ ಮುಗಿಡ್ತು ಅವಾಗಿಂದಾನೆ. ಸೊ ಅಪ್ಪ ತರನೇ ನಾನು ಡ್ರಮ್ಸ್ ಮೇಲೆ ಆಸೆ ಇತ್ತು, ಡ್ರಮ್ಸ್ ಕಲಿಬೇಕು ಮಾಡ್ಬೇಕು ಅಂತ. ಸೊ ನನ್ನ 7th ಸ್ಟ್ಯಾಂಡರ್ಡ್ ನಾನು ಮ್ಯೂಸಿಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ತುಂಬಾ ಹುಚ್ಚು ಜಾಸ್ತಿ ಮ್ಯೂಸಿಕ್ ಅಂತಾನೆ. ಸೊ ಇದಾಗಿ ಆಮೇಲೆ ನಾನು ಸ್ಕೂಲಲ್ಲೇ 7th ಸ್ಟ್ಯಾಂಡರ್ಡ್ ನಾನು ಕೀಬೋರ್ಡ್ ಕಲ್ತಿ ಸುಮಾರಾಗಿ. ಅವಾಗ ನಾನು ಈ ಹಮ್ಕೋ ಸಿರ್ಫ್ ತುಮ್ಸೆ ಪ್ಯಾರೆ ಅಂತ ಒಂದು ಹಿಂದಿ ಸಾಂಗ್ ಇದೆ. ಹಮ್ಕೋ ಸಿರ್ಫ್ ತುಮ್ಸೆ ಪ್ಯಾರೆ, ಆ ಸಾಂಗ್ ನಾನು ನುಡ್ಸ ಇದೆ. ಸ್ಕೂಲ್ ಡೇ ಫಂಕ್ಷನ್ ನುಡ್ಸ್ಬಿಟ್ಟಿದ್ದೆ ನಾನು ಅದನ್ನ. ಸೊ ತುಂಬಾ ಅಪ್ಡೇಟ್ ಮಾಡಿದ್ರು ನಮ್ಮ ಸ್ಕೂಲ್ ಮೇಡಮ್ ಅವರೆಲ್ಲ. ಹಂಗಾಗಿ ತಿರ್ಗ ಸ್ಕೂಲ್ ಲೈಫ್ ಮುಗಿದ ತಕ್ಷಣ ನನಗೆ ಅಪ್ಪ ನೀನು ಕರೆಕ್ಟಾಗಿ ಎಲ್ಲ ಕಲ್ತ್ಕೋ ಅಂತ ಅವ್ರ ಕ್ಲೋಸ್ ಫ್ರೆಂಡು RS ಜೇಮ್ಸ್ ಅಂತ. RS ಜೇಮ್ಸ್ ಅವ್ರು ಬಂದ್ಬಿಟ್ಟು ಸಾಧಕ್ ಹೋಗಿಲ್ಲ ಅವ್ರಿಗೆ, ಅವರೆಲ್ಲರೂ ಗುರು ಅವರು, ಮಾಸ್ಟರ್. ಈಸ್ ಇನ್ ಮಲೇಶ್ವರ. ಇವಾಗ 2001 ಅಲ್ಲಿ. ಅವಾಗ ನಾನು ಹೋಗ್ಬಿಟ್ಟು ಕೀಬೋರ್ಡ್ ಸೇರ್ಕೊಂಡೆ. ಆದ್ರೆ ನಾನು ಹೋಗಿದ್ದು ಡ್ರಮ್ಸ್ ಕಲಿಕೋಸ್ಕರ, ಅಪ್ಪ ಹತ್ರ ಡ್ರಮ್ಸ್ ಹೋಗ್ಬೇಕಂತ. ನಾನು ಒಂದ್ 2 ದಿವಸ ಡ್ರಮ್ಸ್ ಎಲ್ಲ ನುಡ್ಸಿ ಎಲ್ಲ ಕಲಿತೆ. ಆಮೇಲೆ ಅವ್ರು ಹೇಳಿದ್ರು, ನನ್ನ ಹೆಸರು ಕುಮಾರ್ ಅಂತ, ಅವ ಹುಟ್ಟ ಹೆಸರು ಕುಮಾರ್. ಸೊ ಡ್ರಮ್ಸ್ ಗಿಟಾರ್ ಇದೆಲ್ಲ ಫ್ಯೂಚರ್ ಇಲ್ಲ, ಬೆಟರ್ ಗೋ ಫಾರ್ ಕೀಬೋರ್ಡ್ ಅಂತ ಹೇಳ್ಬಿಟ್ಟು. ನಾನು ಇಷ್ಟು ಆಸೆ ನನಗೆ, ಬರೀ ಡ್ರಮ್ಸ್ ಅಂತ ಇತ್ತು, ಏನ್ ಸಾರ್ ಹಿಂಗೆ ನನ್ಗೂ ಚೇಂಜ್ ಮಾಡ್ಬಿಟ್ರಲ್ಲ. ಸರಿ ಆಯ್ತು, ವಿಲ್ ಟ್ರೈ ಅಂತ ನಾನು ಕೀಬೋರ್ಡ್ ಹೋದೆ ಅಷ್ಟೇ. ನಾನು ಕೀಬೋರ್ಡ್ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟೆ, ಅಷ್ಟು ಫಾಸ್ಟ್ ಆಗಿ ತುಂಬಾನೇ ನನಗೆ ಇಷ್ಟ ಆಗ್ಬಿಡ್ತದೆ. ಸೊ ನಾನು ಡಿಸೈಡ್ ಮಾಡ್ಬಿಟ್ಟೆ, ಡ್ರಮ್ಸ್ ಬೇಡಪ್ಪ ಕೀಬೋರ್ಡ್ ಕಲಿಯೋಣ ಅಂತ. ಹಂಗೆ ಕಲ್ತಾ ಇರುವಾಗಲೇ ನನ್ನ ಒಂದು ಜೇಮ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಗೆ ಇವಾಗಿರೋ ಅರ್ಜುನ್ ಜನ್ಯ ಅವರು ಬಂದ್ರು. ಜೇಮ್ಸ್ ಇನ್ಸ್ಟಿಟ್ಯೂಟ್? ಹೌದು, ಜೇಮ್ಸ್ ಇನ್ಸ್ಟಿಟ್ಯೂಟ್ಗೆ ಕೀಬೋರ್ಡ್ ಕಲಿಯಕ್ಕೆ. ಸೊ ನಾನು ಅರ್ಜುನ್ ಫ್ರೆಂಡ್ಸ್ ಆದ್ವಿ. ಶ್ರೀಧರ್ ಸಂಭ್ರಮ ಅಲ್ಲಿ ಇವಾಗ ಕೀಬೋರ್ಡ್ ಕಲಿತಾ ಇದ್ರು, ಅವ್ರು ಫ್ರೆಂಡ್ ಆದ್ವಿ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾವು ಒಂದು 2-3 ವರ್ಷ ಕಲಿತಾ ಇರುವಾಗ ಒಂದು ಆಫರ್ ಬಂತು ನನಗೆ. ನಮ್ಮ ಜೇಮ್ಸ್ ಮಾಸ್ಟ್ರು, ಈ ತರ ನೀವು ಕಲ್ತಿದ್ಯಾ, ಇವಾಗ ಆರ್ಕೆಸ್ಟ್ರಾ ಸ್ವಲ್ಪ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೀನು ಆರ್ಕೆಸ್ಟ್ರಾ ಹೋದ್ರೆ ದುಡ್ದಂಗಿರುತ್ತೆ. ಆಮೇಲೆ ಸ್ವಲ್ಪ ಸಿನಿಮಾ ಸಾಂಗ್ಸ್ ಎಲ್ಲ ಟಚ್ ಬರುತ್ತೆ ಅಂತ ಸೌಂಡ್ ಆಫ್ ಮ್ಯೂಸಿಕ್ ಅಂತ ಇಲ್ಲಿ ಮಂಜುಳಾ ಗುರುರಾಜ್ ಅಲ್ಲಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿದ್ದೆ. ಆಮೇಲೆ ಸೌಂಡ್ ಆಫ್ ಮೆಲೋಡಿ ಅಂತ ಇನ್ನೊಂದು ಆರ್ಕೆಸ್ಟ್ರಾ ಇತ್ತು, ಇಲ್ಲಿ ನನ್ನ ಪಕ್ಕದಲ್ಲೇ ಇತ್ತು. ಅದು ಇಲ್ಲಿ ರಾಜಾಜಿನಗರ್ ಅಲ್ಲಿ ಮೈಕೋರಾಮ ಅಂತ ಟ್ರೂಪ್. ಸೊ ಅಲ್ಲಿ ಸೇರಿಸ್ಬಿಟ್ರು ಅವರೇ, ತಗೊಳಪ್ಪ ನಾನು ಇಲ್ಲಿ ಸೇರಿಸ್ಬಿಡ್ತೀನಿ, ನೀನು ಹೋಗು, ನಿನ್ಗೆ ಇಷ್ಟೊಂದು ಪೇಮೆಂಟ್ ಕೊಡ್ತಾರೆ, ನೀನು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಇವಾಗ ಕಲ್ತಿರೋದ್ನ ನೀನು ಅಲ್ಲಿ ಬಂದ್ಬಿಟ್ಟು ನೀನು ಟ್ರೈಲ್ ತಗೊಳ್ಬೇಕು, ಯಾವುದು ಸಿನಿಮಾ ಸಾಂಗ್ಸ್ಗೆ ಅಂತ. ಅಲ್ಲಿ ಹೋಗ್ಬಿಟ್ಟು ನಾನು ಆ ಆರ್ಕೆಸ್ಟ್ರಾ ಅಲ್ಲಿ ಆಲ್ಮೋಸ್ಟ್ ಒಂದು 3-4 years ಕೆಲಸ ಮಾಡಿದೆ ಕೀಬೋರ್ಡಿಸ್ಟ್ ಆಗಿ. ಅಲ್ಲಿ ನಾನು ಆ ಪ್ರೋಗ್ರಾಮಿಂಗ್ ಕಲಿತೆ. ಅಂದ್ರೆ ಸಣ್ಣದಾಗ ಒಂದು MC-50 ಒಂದು ಕಂಪೋಸರ್ ಇತ್ತು, ಅವಾಗೆಲ್ಲ ಫ್ಲಾಪಿ ಇತ್ತು. ಆ ಫ್ಲಾಪಿಯಲ್ಲಿ ನಾನು ಪ್ರೋಗ್ರಾಮಿಂಗ್ ಕಲ್ತಿತ್ತು. ಅಲ್ಲಿ ನಮ್ಮ ಮೈಕೋರಾಮ್ ಅವ್ರ ಮಗ ಅವರಷ್ಟೇ, ಅವ್ರು ನಮ್ಗೆ ಹೇಳ್ಕೊಟ್ರು, ವಿಜಯ್ ಅಂತ. ಸೊ ಅವ್ರನ್ನ ನಾನು ಅಲ್ಲಿ ಕಲ್ತಿ
ತಿರ್ಗಾ ಹಂಗೆ ಒಂದು ಆಫರ್ ಬಂತು, ಈ ತರ ಕೆ ಕಲ್ಯಾಣ್ ಅವ್ರ ಹತ್ರ ಅವರೊಂದು ಬ್ಯಾಂಕ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಮ್ಯೂಸಿಕ್ ಬ್ಯಾಂಕು, ಎಲ್ಲಾ ಕೀ ಪ್ಲೇಯರ್ಸ್ ಬೇಕು ಅವ್ರಿಗೆ, ಸೊ ನೀನ್ ಬರ್ತೀಯಾ? ಸರಿ, ನಾನು ಹೋದೆ. ಅರ್ಜುನ್, ನಾವು, ಶ್ರೀಧರ್ ಸಂಭ್ರಮ್, ಅಭಿಮಾನ್ ರಾಯ್, ಆಮೇಲೆ ಅಗ್ನೀಶ್ ಲೋಕನಾಥ್, ನಾವೆಲ್ಲರೂ ಅಲ್ಲಿ ಹೊಸ ಫ್ರೆಂಡ್ಸ್. ಇವಾಗ 2001 ನೋಡಿ ಸ್ನೇಹಿತರೆ, ಇವ್ರು ಜಾಯಿನ್ ಆಗಿರೋ ಇನ್ಸ್ಟಿಟ್ಯೂಟ್ ಅಲ್ಲೇ ಅರ್ಜುನ್ ಸರ್, ಶ್ರೀಧರ್ ಸಂಭ್ರಮ್ ಅವರು, ಅಜನೀಶ್ ಅವರು, ಇನ್ಯಾರು ಸರ್, ಅಭಿಮಾನ್ ರಾಯ್ ಎಲ್ಲ ದೊಡ್ಡದಾಗಿ ಹೆಸರು ಮಾಡಿರೋಂತಾರೆ. ಆ ಇನ್ಸ್ಟಿಟ್ಯೂಟ್ ಇಂದಾನೆ ಪಾಸ್ ಔಟ್ ಆಗಿ ಬಂದಿರುವಂತವ್ರು. ಜೇಮ್ಸ್ ಸ್ಟುಡಿಯೋ ಅಲ್ವಾ? ಜೇಮ್ಸ್ ಹತ್ರ ಬರೀ ನಾನು ಅರ್ಜುನ್ ಮಾತ್ರ ಫ್ರೆಂಡ್ಸ್ ಆಗಿದೆ ಅಷ್ಟೇ. ಓಕೆ, ಜೇಮ್ಸ್ ಅಲ್ಲಿ ನಮ್ಗೊಂದು ಆಫರ್ ಬಂತು, ಕೆ ಕಲ್ಯಾಣ್ ಅವ್ರ ಹತ್ರ. ಓಕೆ, ಕೆ ಕಲ್ಯಾಣ್ ಅವ್ರ ಹತ್ರ. ಸೊ ಅಲ್ಲಿ ಹೋದಾಗ ಅಲ್ಲಿ ಬಂದಾಗಲೇ ಅಜಿಶ್ ಲೋಕನಾಥ್, ಆಮೇಲೆ ನಮ್ಮ ಅಭಿಮಾನ್ ರಾಯ್ ಇವರೆಲ್ಲರೂ ಇದ್ರು ಅಲ್ಲಿ. ಸೊ ನಾವೆಲ್ಲ ಹಂಗೆ ಫ್ರೆಂಡ್ಸ್ ಆಗ್ಬಿಟ್ಟು ಕೀಬೋರ್ಡ್ ನೀವು ನನ್ ಕೀಬೋರ್ಡ್ ಒಂದ್ ನೆಟ್ವರ್ಕ್ ಬೆಳ್ಕೊ. ಅಷ್ಟುವರೆಗೂ ನಮಗೆ ಬೇರೆ ಆರ್ಕೆಸ್ಟ್ರಾ ಮ್ಯೂಸಿಕ್ ಗೊತ್ತಿತ್ತು, ಸಿನಿಮಾ ಎಂದು ಗೊತ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಸಿನಿಮಾ ವರ್ಲ್ಡ್ ಏನು ಗೊತ್ತಾಯ್ತು, ಅಂದ್ರೆ ಸಿನಿಮಾ ಯಾವ ತರ ಮ್ಯೂಸಿಕ್ ಮಾಡ್ಬೇಕು, ಯಾರೆಲ್ಲ ಮ್ಯೂಸಿಕ್ ಮಾಡ್ತಾ ಇದಾರೆ ಅಂತ. ಅಲ್ಲಿ ಹೋದ್ಮೇಲೆ ಅವಾಗೆಲ್ಲ ನಮ್ಮ ಗುರು ಕಿರಣ್ ಸರ್ ಅವರೇ ಅವಾಗ ಫೇಮಸ್, ಅಂದ್ರೆ 2001 ಅವರೇ ಮ್ಯೂಸಿಕ್ ಟ್ರೆಂಡಿಂಗ್ ಮ್ಯೂಸಿಕ್. ಹಂಗಾಗಿ ಅವ್ರ ಹತ್ರ ಎಲ್ಲ ನಾವೆಲ್ಲ ಪ್ರೋಗ್ರಾಮ್ ಮಾಡಿ ಒಂದು ಸುಮಾರು 200-300 ಸಾಂಗ್ಸ್ ನಾವೆಲ್ಲರೂ ಸೇರಿ, ನಮ್ಗೊಂದು ಯಾವ್ದೋ ಲವ್ ಸಾಂಗ್ ಕೊಡೋರು, ಅರ್ಜುನ್ಗೆ ಯಾವ್ದೋ ಒಂದು ಡ್ಯಾನ್ಸ್ ನಂಬರ್ ಕೊಡೋರು. ಅವ್ರ ಹತ್ರ ಎಲ್ಲಾ ಸಾಂಗ್ಸ್ ಇದ್ರೆ ಅವ್ರ ಮ್ಯೂಸಿಕ್ ಟೆಸ್ಟ್ ಮಾಡಿ ಈಸಿ ಆಗುತ್ತೆ ಅಂತ ಒಂದು ಬ್ಯಾಂಕ್ ತರ ಮಾಡ್ಬಿಡ್ತಾ ಇದ್ರು. ಹಂಗ್ ಮಾಡಿ ಮಂಜುಳಾ ಗುರುರಾಜ್ ಅವ್ರ ಸ್ಟುಡಿಯೋಲಿ ಹೋಗ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡೋದು, ಅದ್ ಮಾಡಿದ್ಮೇಲೆ 2-3 ವರ್ಷ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಆವಾಗ ನಂಗೊಂದು ಆಫರ್ ಬಂತು, ಲಂಡನ್ಗೆ ಹೋಗ್ತೀಯಾ ಕೀಬೋರ್ಡ್ ನುಡ್ಸಕ್ಕೆ ಅಂತ. ನಮ್ಮ ಇನ್ನೊಬ್ಬರು ಸ್ಯಾಮ್ ಅಂತ, ಅವ್ನು ನನ್ನ ಕೀಬೋರ್ಡ್ ಪ್ಲೇಯಿಂಗ್ ಇಷ್ಟಪಟ್ಟು, ನೀನ್ ಬರಂಗಿದೆ ಬೇಕಾದ್ರೆ ನನ್ನಲ್ಲಿ ಒಂದು ಬ್ಯಾಂಡ್ ಇದೆ, ನಿನ್ ಬ್ಯಾಂಡ್ ಒಂದು ಫಾರ್ಮ್ ಹಾಕೊಂಡ್ಬಿಡಿಲಿ, ನೀನು ಗಿಟಾರಿಸ್ಟು, ಸಿಂಗರ್, ಮೇಲ್ ಸಿಂಗರು, ಫಿಮೇಲು, ತಬ್ಲಿಸ್ಟು, ನೀವು 6 ಜನನು ಅಲ್ಲಿ ಬರಂಗಿದೆ. ಎವ್ರಿ ವೀಕೆಂಡ್ಸ್ ಅಲ್ಲಿ ಗುಜರಾತಿ ಹೋಟೆಲ್ಸ್ ಇರುತ್ತೆ, ಮದುವೆಗೆ, ಫಂಕ್ಷನ್ ಅದೆಲ್ಲ. ಆತರ ಒಂದು 6 months ಬರ್ತೀರ ಅಂತ ಹೇಳಿದಕ್ಕೆ ನಮ್ಗೆಲ್ಲ ಅವಾಗೆಲ್ಲ ಇಂಥ ಆಪರ್ಚುನಿಟಿ ಸಿಗೋದು ಕಷ್ಟ, ಲಂಡನ್ ಅಂದ್ರೆ. ಸರಿ ಅಂತ ನಾನು ಒಪ್ಕೊಂಡ್ಬಿಟ್ಟು ಒಂದು ಟೀಮ್ ಫಾರ್ಮ್ ನಾವೆಲ್ಲ ಒಂದು 6 ಜನ ಹೋಗ್ಬಿಟ್ವಿ ಲಂಡನ್. ಟ್ರಾವೆಲ್ ಟು ಲಂಡನ್. ಎಸ್ 2005 ಅಲ್ಲಿ ಒಂದು 6 months ಅಲ್ಲಿ ನಾನು ವರ್ಕ್ ಮಾಡಿದ್ವಿ ಆಸ್ ಎ ಟೀಮ್ ಆರ್ಕೆಸ್ಟ್ರಾ ತರ. ಅಂದ್ರೆ ಟ್ರೂಪ್ ನೀವೇ ಕಟ್ಟಿದ್ರ? ಹೌದೌದು. ಓಕೆ, ನಾನು ಕಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ 6 months ಇದ್ದಿ, ಆಮೇಲೆ ಅಲ್ಲಿಂದ 2005 6 months ಆದ್ಮೇಲೆ ಬಂದ್ಬಿಟ್ವಿ. ಅಲ್ಲಿಂದ ಬಂದ್ ವಾಟ್ ಆಸ್ ದ ರೀಸನ್? ಅಂದ್ರೆ ಅಲ್ಲಿ ಅಷ್ಟು ಬೆನಿಫಿಟ್ ಆಗ್ತಿರ್ಲಿಲ್ವಾ, ಅಥವಾ ನಿಮ್ಗೆ ಸಾಕು ಅನ್ಸ್ಬಿಡ್ತಾ ಅಲ್ಲಿ? ಅಂದ್ರೆ ಕಾಂಟ್ರಾಕ್ಟ್ ಇತ್ತು ಅಷ್ಟೇ? ಕಾಂಟ್ರಾಕ್ಟ್ ಅಷ್ಟೇ, ಓಕೆ. 6 months ಅಷ್ಟೇ ಕಾಂಟ್ರಾಕ್ಟ್ ಇದ್ದು. ಆದ್ರೆ ಅವ್ರಿಗೆ ಫಸ್ಟ್ ಅಲ್ಲೆಲ್ಲ ಬರೀ ಗುಜರಾತಿ ಅವರೇ ಜಾಸ್ತಿ ಬ್ಯಾಂಡ್ ಬರೋದು. ಈ ಬ್ಯಾಂಗ್ಳೂರಲ್ಲಿ ಯಾರಪ್ಪ ಇದಾರೆ ಅಂತ ಅವ್ರು ಬಂದು ನೋಡ್ಸೋರು ಅಂತ ಒಂದು ಚಾಲೆಂಜ್ ನಮ್ಮ ಬಾಸ್ ನ ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ಅಶೋಕ್ ಕನ್ನಡಿಯ ಅಂತ ಅವರೇ ನಮ್ಮ ಕರ್ಸ್ಕೊಂಡಿತ್ತು. ಅಲ್ಲಿ ಅವರೆಲ್ಲ ಪ್ರಮೋಟರ್, ಅವರು ಈಸ್ ಎ ಕೀಬೋರ್ಡ್ ಪ್ಲೇಯರ್. ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟು ನನ್ನ ಮೇಲೆ ತುಂಬಾ ಇಷ್ಟ ಚೆನ್ನಾಗಿ ನೋಡ್ಸ್ಯ, ನಾವೇ ಹೆಂಗೋ ನೋಡ್ಸಿವಿ, ನಮ್ಗೆ ತುಂಬಾ ನೋಡ್ಸ್ತಾರೆ ಅಂತ ನಮ್ಮ ಟೀಮ್ ಅಪ್ಡೇಟ್ ಮಾಡ್ಬಿಟ್ಟು ನಮ್ಗೆ ಸಪ್ರೇಟ್ ಆಗಿ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡು, ಅಂದ್ರೆ ನಮ್ಮ ಟೀಮ್ ನ ಅಷ್ಟು ಚೆನ್ನಾಗಿ ಮಾಡಿ 6 months ಆದ್ಮೇಲೆ ನಾವು ಬ್ಯಾಂಗ್ಳೂರ್ ಬಂದ್ಬಿಟ್ಟಿರ್ತೀವಿ ವಾಪಸ್. ಇದೊಂದು ಅನುಭವ. ಇಲ್ಲಿ ಬಂದ ಮೇಲೆ SPB ಅವ್ರ ಟೀಮ್ಗೆ ನಮ್ಗೆ ಆಫರ್ ಬಂತು ಕೀಬೋರ್ಡ್ ನೋಡ್ಸೋಕ್ಕೋಸ್ಕರ, ಈ ಲೈವ್ ಪ್ರೋಗ್ರಾಮ್ಗೋಸ್ಕರ. ಸೊ ಎಲ್ಲ ಆಪರ್ಚುನಿಟಿ ಇಲ್ವಾ, ಯಾಕಂದ್ರೆ ಬಾಲು ಸರ್ಗೆ ನೋಡ್ಸಿದ್ರೆ ನಾವು ಒಂದು ಆ ಟೈಮಲ್ಲಿ ಗ್ರೇಟ್ ಇತ್ತು. ಸರಿಂದ ಒಪ್ಕೊಂಡ್ಬಿಟ್ಟೆ. ಆ ಟೈಮಲ್ಲಿ ನನಗೆ ಅರ್ಜುನ್ ಕೇಳ್ತಾ ಇದ್ದಾರೆ, ನೀನ್ ಮ್ಯೂಸಿಕ್ ಮಾಡಲ್ವಾ ಅಂತ. ಎಲ್ಲ ಮಾಡ್ಬೇಕು, ಸ್ವಲ್ಪ ಬಾಲು ಸರ್ ಮುಗಿಸ್ಬಿಡ್ತೀನಿ ಕೀಬೋರ್ಡ್, ಯಾಕಂದ್ರೆ ಅಂತವ್ರ ನಿಮಿಷಕ್ಕೆ ನಿಂಗೆ ಬಾಂದ್ ಕರೆದೆ. ಇಲ್ಲ ನಾನು ಬೇರೆ ಮ್ಯೂಸಿಕ್ ಮಾಡ್ತೀನಿ, ಯಾಕಂದ್ರೆ ನನ್ಗೆ ಲೈವ್ ಎಲ್ಲ ನನಗೆ ಅಷ್ಟು ಇದಿಲ್ಲ, ನೀವು ಹೋಗ್ಬಾ ಅಂತ. ನಾನು ಅಲ್ಲಿ ಲೈವ್ ಅಂತ ಕಾನ್ಸೆಪ್ಟ್ ಮಾಡಿ ಬಂದ್ಬಿಟ್ಟೆ ಅಷ್ಟೇ. ಬಟ್ ಇವರೆಲ್ಲ ಮ್ಯೂಸಿಕ್ ರೆಕಾರ್ಡಿಂಗ್ಸ್ ಮಾಡ್ತಾ ಇದ್ರು. ಒಂದು 7 years ನಿಮ್ದೇ ಒಂದು ಸಪರೇಟ್ ಟ್ರ್ಯಾಕ್ ಆಗೋಯ್ತು. ಹೌದು. ದೇ ಆರ್ ಆಲ್ ಫೋಕಸಿಂಗ್ ಆನ್ ಬಿಲ್ಡಿಂಗ್ ಮ್ಯೂಸಿಕ್. ನೀವು ಬರೀ ಕೀಬೋರ್ಡ್ ನಡೆಸ್ಕೊಂಡು ದಾರಿ ತಪ್ಪಿ ನಾನು ಸ್ವಲ್ಪ ಲೈವ್ ಅಂತ ಬಂದ್ಬಿಟ್ಟು ಸ್ವಲ್ಪ ದಾರಿ ತಪ್ಪಿದ ಮಗ ಆಗ್ಬಿಟ್ರಿ ನೀವು. ಓಕೆ, ಹಂಗಾಗ್ಬಿಟ್ಟು ಒಂದು 7 years ನಾನು ಅವ್ರಿಗೆ ನುಡ್ಸಿದೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಅಂದ್ರೆ ಬೇರೆ ಕೀಬೋರ್ಡ್ ಪ್ಲೇಯರ್ ಹೋಗ್ಬಿಟ್ನಲ್ಲ, ಹಂಗಾಗ್ಬಿಟ್ಟು ಮ್ಯೂಸಿಕ್ ಡೈರೆಕ್ಷನ್ ಕಡೆ ಕಾನ್ಸಂಟ್ರೇಟ್ ಹೋಗ್ಬಿಡ್ತು. ಹಂಗಾಗಿ ಒಂದು 2012 ತಿರ್ಗಾ ಹೊಸ ಮನೆಯಲ್ಲಿ ಕಟ್ಸಿದ್ರು.
ಅಲ್ಲಿ ಶ್ರೀರಾಮಪುರಂ ಅಲ್ಲಿ ಸ್ಟುಡಿಯೋ ಮಾಡಬೇಕು ಅಂತ ಒಂದು ನಂಗೆ ಆಸೆ ಇತ್ತು ಅವಾಗಿಂದಾನೆ. Okay. ನಾನು ಹೆಂಗೋ ದಾರಿ ತಪ್ಪಿಟ್ಟಿದ್ದೀನಿ, ನಾನು ತಿರ್ಗಾ ಜಾಯ್ನ್ ಆಗ್ಬೇಕು, ಹೆಂಗೋ ಮ್ಯೂಸಿಕ್ ಮಾಡಬೇಕು, ತಿರ್ಗಾ ಶಾನ್ ಆಗ್ಬಿಡ್ಬೇಕು ಅಂತ ಅಲ್ಲಿ ಸ್ಟುಡಿಯೋ ಮಾಡಿ ವಿ ಮನೋಹರ್ ಸರ್ಗೆ ನಾನು ರೆಗ್ಯುಲರ್ ಕೀಬೋರ್ಡ್ ಪ್ಲೇಯರ್. ಮನೋಹರ್ ಸರ್, ಹೌದು ಮನೋಹರ್ ಸರ್. ಫ್ಯಾಂಟಾಸ್ಟಿಕ್. ನೋಡಿದ್ರ ಜರ್ನಿ ಹೆಂಗೋಗಿದೆ. ಇವರೆಲ್ಲ ಒಟ್ಟಿಗೆ ಒಂದ್ ಕಡೆ ಓದ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ದಾರಿ ತಪ್ಪಿಟ್ಟು ಸಿಕ್ಕಿದ ಕಡೆ ಕೆಲಸ ಅಂತ ಹೇಳ್ಬಿಟ್ಟು ಹೋಗಿ ಕೀಬೋರ್ಡ್ ಪ್ಲೇ ಮಾಡ್ಕೊಂಡು ಕುತ್ಕೊಳ್ತಾರೆ. ಅದಾದ್ಮೇಲೆ ಇಲ್ಲ ಇದು ಸರಿ ಇಲ್ಲ, ಈಗಾದ್ರೆ ನನಗೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಅವರೇ ಶ್ರೀರಾಮ್ಪುರದಲ್ಲಿ ಅವ್ರ ಮನೇಲೆ ಸ್ಟುಡಿಯೋ ಮಾಡಿದ್ರೆ. ಸ್ಟುಡಿಯೋ ಏನ್ ಹೆಸರು ಸರ್? ರಾಗರಂಜಿನಿ ಅಂತ ಸ್ಟುಡಿಯೋ ಮಾಡ್ತಾರೆ. ಅದು ಸೂಪರ್ ಹೆಸರು ಸರ್, ತುಂಬಾ ಚೆನ್ನಾಗಿ ಇಟ್ಟಿದ್ರ. ಸೊ ಅಲ್ಲಿಂದ ಮತ್ತೆ ಇವರು ಮ್ಯೂಸಿಕ್ ಕಂಪೋಸಿಂಗ್ ಮಾಡೋಣ ಅಂತ ನಿಮ್ಮ ಜರ್ನಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಕಂಟಿನ್ಯೂ. ಸೊ ಅಲ್ಲಿ ಮನೋಹರ್ ಸರ್ಗೆಲ್ಲ ನಾನು ವರ್ಕ್ ಮಾಡ್ತಾ ಇದ್ದೆ. ಒಂದು ಸಣ್ಣ ಸಿನಿಮಾ ಸಿಗೋದು, ಆಲ್ಬಮ್ ಸಿಗೋದು, ನನ್ನ ಹೆಸರಲ್ಲಿ ಮಾಡ್ತಾ ಇದ್ದೆ. ತಿರ್ಗಿ ಅಲ್ಲೂ ಅಷ್ಟೇ ಹಂಸಲೇಖ ಸರ್ಗೆ ಕೀಬೋರ್ಡ್ ಇಲ್ಲ ಅಂತೆ. ಒಂದು ಪ್ರೋಗ್ರಾಮ್ಗೋಸ್ಕರ ಎಲ್ಲ ದೊಡ್ಡವರೇ ಕೀಬೋರ್ಡ್ ಬರ್ತಾರೆ, ನೀನು ಬಾ ಅಂತ ಕರ್ತಾರೆ. ಸರಿ ಏನೋ ಒಂದೆರಡು ನಿಮಿಷ ಹೋಗ್ಬರ್ಬೋದು ಅಂತ ಹಂಗೆ ಹೋಗ್ಬಿಟ್ಟೆ. ಅಲ್ಲಿ ಹೋಗಿ ಅಲ್ಲಿ ವರ್ಕ್ ಮಾಡಿದ್ದು ತಿರ್ಗಾ ಅವ್ರಿಗೆ ಇಷ್ಟ ಆಗ್ಬಿಟ್ಟು ನನ್ನ ರೆಗ್ಯುಲರ್ ಆಗಿ ಶುರು ಮಾಡ್ಬಿಟ್ರು. ನಂಗೊಂದು ಪಾಯಿಂಟ್, ನಂಗೆ ಕ್ವಶನ್ ಇದೆ ಇಲ್ಲಿ. ಆಲ್ರೆಡಿ ನೀವು ಅಲ್ಲಿ UK ಅಲ್ಲಿ ಕರೆದ್ರು ಒಂದು ಅಲ್ಲಿ ಹೋಗ್ಬಿಟ್ರೆ, ಆಮೇಲೆ ಇನ್ನೊಂದ್ ಕಡೆ ಕರೆದ್ರು ಒಂದು ಅಲ್ಲಿ ಹೋಗ್ಬಿಟ್ಟು ದಾರಿ ತಪ್ಪಿದ ಮಗ ಆಗೋದೆ ಆಯ್ತಾ, ಅಲ್ಲಿ ಕಲ್ತ್ಕೊಂಡ್ರಲ್ವಾ, ಮತ್ತೆ ಈ ತರ ಕೇಳಿದಾಗ ಯಾಕೆ ಹೋಗ್ಬೇಕಿತ್ತು? ನನಗೆ ಅದು ಏನಾಯ್ತು ಗೊತ್ತಿಲ್ಲ. ಅಂದ್ರೆ ದೊಡ್ಡ ಲೆಜೆಂಡ್ ಅವರು ಕೇಳ್ತಾ ಇದಾರೆ, ನಾವಿಲ್ಲ ಅಂತ ಹೇಳ್ಬಿಡ್ದು. ಸರಿ ಹೋಗಿ ಅಲ್ಲಿ ರೆಗ್ಯುಲರ್ ಆಗ್ಬಿಟ್ಟು 2016ರಿಂದ ಲಾಸ್ಟ್ ಇಯರ್ ವರೆಗೂ ಅಲ್ಲಿ ಸ್ಟಕ್ ಆಗ್ಬಿಟ್ಟೆ. ಅಂದ್ರೆ ರೆಗ್ಯುಲರ್ ಆಗಿ ಅಲ್ಲಿ ಹೋಗೋದು, ನನ್ ಮ್ಯೂಸಿಕ್ ಏನೋ ಬರ್ತಾ ಇದ್ದೆ, ಇಲ್ಲಿ ಮಾಡ್ತಾ ಇದೆ, ಇಲ್ಲಿ ಹೋಗೋದಾಗಂದ್ರೆ ಸ್ವಲ್ಪ ದುಡಿಮೆ ಮಾಡ್ಬೇಕು ಏನಾದ್ರು ಹಂಗ್ ಹೋಗ್ಬಿಟ್ಟು ನಾನು ಸ್ವಲ್ಪ ಹಂಸಲೇಖ ಸರ್ ಅವ್ರ ಸ್ಟುಡಿಯೋಲಿ ಆಮೇಲೆ ನನ್ನ ಸ್ಟುಡಿಯೋ ನಾನು ಕೆಲಸ ಮಾಡೋದು. ಅವ್ರಿದ್ರೆ ವಾರದಲ್ಲಿ 3 ದಿವಸ ಹೋಗೋದು, ನನ್ನ ಜಾಗ ಮಾಡ್ಕೊಂಡ್ಬಿಟ್ಟೆ, ಇಲ್ಲ ಅರ್ಧ ಮಾಡಿ. ಸೊ ಇವಾಗ ನಾನು ಫುಲ್ಲಿ ಫ್ಲೆಜ್ಡ್. ಸೊ ಇದು 2017 ಇಂದನಾ? ಹೌದು, 2017 ಇಂದ ಲಾಸ್ಟ್ ಇಯರ್ ಗಂಟ. ಹೌದು. ಓ, ಅಂದ್ರೆ ನೀವು ಆಲ್ಮೋಸ್ಟ್ 7-8 ಇಯರ್ಸ್ ಎಲ್ಲೋದ್ರೂ 7 ಇಯರ್ಸ್ ನಾನು ಅದೇನ 7 ಎಲ್ಲಾದ್ರೂ 7 ಇಯರ್ಸ್ ಆಗ್ತದಂತೆ. ಸೊ 7 ನಿಮ್ಗೆ ಅನ್ಲಕ್ಕಿ ಹಂಗ. ಸೊ ಅದಾಗ ಗಂಟ ನಿಮ್ಗೆ ಬಿಡಲ್ಲ, ಹೇಳ್ತಾರಲ್ಲ 7 ಶನಿ ಅಂತಾರಲ್ಲ ಹಾಗೆ. ಒಂದು ಸೊ ಅಚೀವ್ ಮಾಡಿ ಹೋಗ್ತೀವಿ, ಹಿಂಗೋ ದಾರಿ ತಪ್ಪು ಅಲ್ವಾ? ಅಂದ್ರೆ ಸಿಚುಯೇಷನ್ಸ್, ಮನೆ ಕಡೆ ಕಮಿಟ್ಮೆಂಟ್ಸ್ ಶುರು ಮಾಡ್ಬಿಡ್ತೀವಿ. ಸೊ ಅದು ಕಟ್ಬೇಕು, ಇದು ಕಟ್ಬೇಕು ಅಂತ ಆ ಕಮಿಟ್ಮೆಂಟ್ಸ್ ಅಲ್ಲೇ ಇಲ್ಲಿ ಏನೋ ಒಂದ್ ಬರುತ್ತೆ, ಮಾಡೋದ್ ಹೋಗ್ತೀನಿ, ಅಲ್ಲಿ ಏನೋ ದಾಸಿ ಬರುತ್ತೆ, ಅಲ್ಲಿ ಹೋಗ್ಬಿಡ್ತೀನಿ. ಇದೇ ಆಗಿ ಲಾಸ್ಟ್ಗೆ ಇವಾಗ ಒಂದ್ ಕನ್ಕ್ಲೂಷನ್ ಬಂದ್ಬಿಟ್ಟು 25 years ಐ ಹ್ಯಾವ್ ಸ್ಟ್ರಗಲ್ಡ್. ಓಕೆ, ಅದು ನಿಮ್ಮ ಕಮಿಟ್ಮೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಇರ್ಬೋದಲ್ಲ. ಓಕೆ, ಇವಾಗ ನೀವು ಬೇರೆಯವ್ರ ವರ್ಕ್ ಮಾಡಿದೀರಾ, ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಗೆ ಯಾವತ್ತು ಮ್ಯೂಸಿಕ್ ಡೈರೆಕ್ಷನ್ಗೆ ಒಂದು ಆಫರ್ ಅನ್ನೋದು ಬರ್ಲಿಲ್ವಾ? ಆಫರ್ ಅಂದ್ರೆ ನನಗೆ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರೆ, ಸಾರಿ ನಾನು ನಿಮ್ ಮಧ್ಯ ಮಾತಾಡ್ಬಿಟ್ಟೆ. ಇವಾಗ ಹಂಸಲೇಖ ಸರ್, SPB ಅವರು, ಇವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ನೇಮ್. ಎಕ್ಸ್ಪೀರಿಯನ್ಸ್ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ಫೈನ್ ಟ್ಯೂನ್ ಆಗಿರ್ತಾರೆ, ಅಂಡ್ ಇವ್ರ ಕೆಲಸ ತುಂಬಾ ದೊಡ್ಡ ಮಟ್ಟಕ್ಕೆ ಇರುತ್ತೆ ಅಂತ ಎಲ್ಲರಿಗೂ ಒಂದು ಅನಿಸಿಕೆ ಇರುತ್ತೆ. ಆಗಿದ್ದಾಗ ನೀವು ಮ್ಯೂಸಿಕ್ ಮಾಡುವ, ಇಲ್ಲ ನಿಮ್ ನಾವು ಕೀಬೋರ್ಡ್ ಅಥವಾ ಬೇರೆ ಇದಕ್ಕೆ ಬ್ರ್ಯಾಂಡ್ ಮಾಡ್ಬಿಟ್ರ, ಇಲ್ಲ ನಿಮ್ ಮ್ಯೂಸಿಕ್ ಮಾಡ್ಬೋದು ಅಂತ ಯಾವ್ದು ಆಫರ್ಸ್ ಬರ್ಲಿಲ್ವಾ? ನನಗೆ ಕೀಬೋರ್ಡ್ ಪ್ಲೇಯರ್ ಆಗಿ ಬ್ರ್ಯಾಂಡ್ ಮಾಡ್ಬಿಟ್ರು. ಅದೇ ಆಲ್ಮೋಸ್ಟ್ ಹಂಗೂ ಮನೋಹರ್ ಸರ್ ಜೊತೆ ಬಂದ ಡೈರೆಕ್ಟರ್ ಪರಿಚಯ ಆಗಿ, ಇಲ್ಲ ಇನ್ನೊಂದು ಲೋ ಬಜೆಟ್, ಇವಾಗ ನಮ್ಗೆ ಚಾನ್ಸ್ ಸಿಗುತ್ತೆ ಲೋ ಬಜೆಟ್ ಅಂತ ಇದ್ರಲ್ಲೇ. ಈಗೆಲ್ಲ ಲೋ ಬಜೆಟ್ ಕಿಂಗ್ ಅನ್ಬೇಕಷ್ಟೇ. ನಾನು ಬೇರೆ ಫ್ರೀ ಆಗಿ ಮಾಡ್ಕೊಡ್ತೀನಿ ಹೇಳಿದ್ರೆ ಸಿನಿಮಾ ಸಿಗತ್ತೆ. ಸೊ ಹಂಗಾಗ್ಬಿಟ್ಟಿದೆ ಇವಾಗ. ಸೊ ಲೋ ಬಜೆಟ್ ಸಿನಿಮಾ ಇದೆ, ಮಾಡ್ತೀರಾ ನೀವು, ಇವಾಗ ನನ್ ಚಾನ್ಸ್ ಇದ್ರೆ ಸಾಕು ಅಂತ ಒಂದು ಸಿನಿಮಾ ಮಾಡಿದೆ. ನಿಮ್ದು ಫಸ್ಟ್ ಸಿನಿಮಾ ಯಾವ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ? ನನಗೆ ಗೋಸಿ ಗ್ಯಾಂಗ್ ಅಂತ. 2019 ಅದು ರಿಲೀಸ್ ಆಯ್ತು. ಸೊ ಕನ್ನಡ ಸಿನಿಮಾ ಅದು ಪುಟ್ಗೋಸಿ ಗ್ಯಾಂಗ್ ಅಂತ, ಪುಟ್ ತೆಗೆದ್ಬಿಟ್ಟು ಗೋಸಿ ಗ್ಯಾಂಗ್ ಅಂತ ಇದೆ. ಜಗ್ಗೇಶ್ ಅವ್ರ ಮಗನ್ ಆಕ್ಟ್ ಮಾಡಿದೆ ಅದರಲ್ಲಿ. ಸೊ ಹಂಗಾಗ್ಬಿಟ್ಟು ಆ ಫುಲ್ ಸಿನಿಮಾ ನಾನೇ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದು ವರ್ಕ್ ಮಾಡಿದೆ, ಬಟ್ ಅದು ರೀಚ್ ಆಗಿಲ್ಲ ಸರಿಯಾಗಿ. ಅದಾದ್ಮೇಲೆ ತಿರ್ಗಾ ಹಿಂಗೆ ನಮ್ಮ ಯಲಂಕ ಶಾಸ್ತ್ರಿ ಅವ್ರಿಗೆ ವರ್ಕ್ ಮಾಡ್ತಾ ಇದ್ದೆ ಕೀಬೋರ್ಡ್ ಪ್ಲೇಯರ್ ಆಗಿ. ಅಲ್ಲಿ ಇನ್ನೊಬ್ರು ಡೈರೆಕ್ಟರ್ ಪರಿಚಯ ಆಗಿ ಕುಮಾರ್ ಅಂತ, ಸರ್ ನಮ್ದು ಇನ್ನೊಂದು ಬಜೆಟ್ ಸಿನಿಮಾ ಇದೆ, ಮಾಡೋಣ ನೀವು ಅಂದ್ರೆ ಮಾಡ್ತೀನಿ, ನಾನು ಬೇರೆ ಯಾರಿಗೂ ಹೋಗ್ತಾ ಇದೆ. ಆಯ್ತು ಸರ್ ಮಾಡ್ತೀನಿ, ಹೆಂಗಪ್ಪ ನಂಗೆ ಚಾನ್ಸ್ ಬೇಕು ಅಂತ ಅದು ಒಪ್ಕೊಂಡೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಆ ಸಿನಿಮಾ ಅಂದ್ರೆ ನಾನು
ಏನಿಲ್ಲ, ಏನೋ ವರ್ಕ್ ಮಾಡ್ಕೊಡ್ಬೇಕು ಅಂತ ಇತ್ತು ಅಷ್ಟೇ. ಹ್ಮ್. ಸರಿ, ನನ್ಗೆ ಹೆಸರುಗೋಸ್ಕರ ವರ್ಕ್ ಮಾಡಿದೆ. ಸೊ ಆ ಲೆಕ್ಕದಲ್ಲಿ- ಕೊಟ್ರು ಬಟ್ ಅಂದ್ರೆ ಅದ್ ನಾವ್ ಆ ಲಿಮಿಟೇಷನ್ಸ್ ಏನಿದೆ ಅದ್ ತಕ್ಕನಂಗೆ ಹ್ಮ್. ನನ್ಗೆ ಅವ್ರು ಸಪೋರ್ಟ್ ಮಾಡ್ರು. ನಿಮ್ಗೆ ಇಷ್ಟು ತಗೊಂಡ್ಬಿಡಿ, ಆಮೇಲೆ ಬೇಕಂದ್ರೆ ಅದೇನಿದೆ ನಾವು ನೋಡ್ಕೊಂಡ್ಬಿಡ್ತೀವಿ ಅಂತ. ಅದು ಒಂದು ಸಾಂಗ್ಸ್ ಮಾತ್ರ ಮಾಡ್ಕೊಟ್ಟೆ. ಆ ಸಾಂಗ್ಸ್ ಎಲ್ಲ ಆಯ್ತು. ರೀ ರೆಕಾರ್ಡಿಂಗ್ ಬಂದ್ರು. ರೀ ರೆಕಾರ್ಡಿಂಗ್ ನಾನು ಕೇಳಿದ ಪೇಮೆಂಟ್, ಯಾಕಂದ್ರೆ ನನ್ಗೆ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ಬಜೆಟ್ ಇಲ್ಲ ಅಂತ 1 ಮಂತ್ ಆದ್ಮೇಲೆ ನಾವು ಬೇರೆ ಕಡೆ ಮಾಡಿಸ್ಕೊಂಡ್ಬಿಟ್ವಿ, ಇವಾಗ ಅಷ್ಟು ಕೇಳ್ಬಿಟ್ರಿ ಅಂತ. ಅದು ಬೇರೆ ಸಾಂಗ್ಸ್ ಮಾತ್ರ ಆಯ್ತು ಅಷ್ಟೇ. ರೀ ರೆಕಾರ್ಡಿಂಗ್ ಬೇರೆ ಯಾರು ಮಾಡ್ಬಿಟ್ರು. ಈಗ ಗೋಶಿ ಗ್ಯಾಂಗ್ ಅಷ್ಟು ಇದಾಗಿಲ್ಲ ಅಂದ್ರೂ ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ ಇಸ್ ಹಿಟ್ ಫಿಲ್ಮ್. ಎಸ್, ಸೊ ನಿಮಗೆ ಒಂದು ಹಿಟ್ ಫಿಲ್ಮ್ ಅಂತ ಬಂದಾಗ ಹೌದು ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ. ಹೌದು. ಬಟ್ ಇವಾಗ ಮ್ಯೂಸಿಕ್ ಡೈರೆಕ್ಟರ್ಸ್ ಇವಾಗ ಅವ್ರು ಹೇಳಿದ್ರು, ಸರ್ ನಿಮ್ ಬಜೆಟ್ ಜಾಸ್ತಿ ಇದೆ ಅಂತ ನಾವು ಬೇರೆ ಕಡೆ ಹೋಗ್ಬಿಟ್ವಿ ಅಂತ. ಅವ್ರು ಯಾಕೆ ಬಜೆಟ್ ಜಾಸ್ತಿ ಅಂದ್ರೆ ಅವ್ರ ಪಾಕೆಟ್ಗಲ್ಲ, ಸಿನಿಮಾ ಎನ್ಹ್ಯಾನ್ಸ್ ಆಗ್ಬೇಕು. ಅದು ಥಿಯೇಟರ್ ಬಂದ್ ಜನ ನೋಡಿದಾಗ ಇದೇನ್ ಗುರು ಮಾಸ್ಟರಿಂಗ್ ಎಲ್ಲ ಈ ಮಟ್ಟಕ್ಕೆ ಮಾಡಿದ್ದಾರೆ, ಈ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ, ಕೇಳಕ್ ಅಷ್ಟೇ ಚೆನ್ನಾಗಿ. ಯಾಕಂದ್ರೆ ನಾವು ಇಲ್ಲಿ ಫೋನ್ ಅಲ್ಲಾಗ್ಲಿ ಟಿವಿಲಿ ನೋಡೋದೇ ಬೇರೆ, ನೀವು ಥಿಯೇಟರ್ ಅಲ್ಲಿ ಕೇಳ್ಬೇಕು ಸಾಂಗ್ಸ್ ನ. ನಿಮ್ಮನ್ನ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗ್ಬಿಡುತ್ತೆ. ಒಳ್ಳೆ ಸಾಂಗ್ಗಳು, ಹಿಟ್ ಸಾಂಗ್ಸ್ ಅಂತೀವಲ್ಲ, ಅವೆಲ್ಲ ಎಲ್ಲೋ ಕೂರಿಸ್ಬಿಡುತ್ತೆ, ಸಿನಿಮಾನೇ ತಗೊಂಡೋಗಿ ಹಿಟ್ ಮಾಡ್ಬಿಡ್ತದೆ. ನಮ್ಮ ಕನ್ನಡದ ಅಡ್ವಾಂಟೇಜ್ ಏನಂದ್ರೆ, ಕನ್ನಡ ಸಿನಿಮಾ ಅಲ್ಲಿ ಕತೆ ಎಲ್ಲ ಏನೇ ಆವರೇಜ್ ಇದ್ದು ಸಾಂಗ್ 1-3 ಸಾಂಗ್ ಏನಾದ್ರು ತುಂಬಾ ಚೆನ್ನಾಗಿ ಇಟ್ಬಿಟ್ರಿ ಅಂದ್ರೆ ನೀವು ಫಿಲ್ಮ್ ಅಲ್ಲಿ, ಸಿನಿಮಾ ಇಸ್ ಅ ಹಿಟ್ ಸಿನಿಮಾ. ಯಾಕಂದ್ರೆ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಆತರ. ಸೊ ಇವರು ನೋಡಿ ಒಂದು ಸ್ಟ್ರಗಲ್ಸ್ ಬೇರೆ ಕಡೆ ಎಲ್ಲ ಫೇಸ್ ಮಾಡಿ ಬಂದು, ಆಮೇಲೆ ಅವರು ಒಂದು ಗೋಶಿ ಗ್ಯಾಂಗ್ ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೆಬ್ಯೂ ಮಾಡಿ, ಅದು ಅಷ್ಟಾಗಿ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ಒಂದಷ್ಟು ಟೈಮ್ ವೇಟ್ ಮಾಡಿ ದೆನ್ ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ ಅವ್ರಿಗೆ ಒಂದು ಪ್ರಾಪರ್ ಆಗಿ, ಯಾಕಂದ್ರೆ ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ ನಾನು ನೋಡಿದ್ದೀನಿ, ಇಟ್ಸ್ ಅ ಗುಡ್ ಮೂವಿ, ಇಟ್ಸ್ ಅ ಫ್ಯಾಮಿಲಿ ಮೂವಿ ಅಂಡ್ ಇಟ್ಸ್ ಅ ಹಿಟ್ ಮೂವಿ. ಸೊ ಆ ಸಿನಿಮಾದ ಮೂಲಕನೇ ಇವರಿಗೆ ಒಂದು ಒಳ್ಳೆ ಎಂಟ್ರಿ ಇಂಡಸ್ಟ್ರಿಗೆ. ಸೊ ಅದಾದ ಮೇಲೆ ನಿಮ್ಗೆ ಹೌ ವಾಸ್ ಯುವರ್ ಟೈಮ್ ಸರ್ ಇಂಡಸ್ಟ್ರಿಲಿ? ಹೆಂಗೆ ರೆಕಗ್ನಿಷನ್ಸ್ ವೈಸ್ ಆಗ್ಲಿ ಅಥವಾ ಸುಮಾರು ಜನ ಅದ್ರ ಬಗ್ಗೆ ಮಾತಾಡೋದಾಗ್ಲಿ, ನಿಮ್ಮನ್ನ ಅಪ್ರೋಚಸ್ ಆಗ್ಲಿ, ಇದೆಲ್ಲ ಹೇಗ್ ನಡೀತಾ ಇತ್ತು? ಅಂದ್ರೆ ಬೇರೆ ಯಾರಾದ್ರೂ ಹೊಸಬ್ರು ಬಂದ್ರೆ ನೀವು ಏನ್ ಮಾಡಿದೆ ಅಂತ ಕೇಳ್ತಾರೆ ಫಸ್ಟ್. ಓ ಈ ಸಿನಿಮಾ ಮಾಡಿದ್ದೀರಾ ಸರ್, ಪರವಾಗಿಲ್ಲ ಸರ್, ಓಕೆ ಸರ್, ಅಷ್ಟೇ. ಸೊ ಅಲ್ಲಿ ಸ್ವಲ್ಪ ನಮ್ಗೆ ಹೆಸರು ಸಿಗುತ್ತೆ ಅಷ್ಟೇ, ಆ ಬ್ರ್ಯಾಂಡ್ ಸಿಗುತ್ತೆ. ಹಂಗಾಗ್ಬಿಟ್ಟು ತಿರ್ಗಾ ಆ ಒಂದು ನಮ್ಮ ಡೈರೆಕ್ಟರ್ ಜೊತೆನೆ ಇನ್ನೊಂದು ಸಿನಿಮಾನು ಅವ್ರು ಮಾಡ್ತಾರೆ, ಕ್ರಿಟಿಕಲ್ ಕೀರ್ತನೆಗಳು ಅಂತ. ಅವ್ರಿಗೆ ಕೀರ್ತನೆಗಳು, ಹೌದು, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿಕೆ, ಕ್ರಿಟಿಕಲ್ ಕೀರ್ತನೆಗಳು. ಆ ಸಿಕೆ ನಮ್ಗೇನೋ ಸ್ವಲ್ಪ ಲಕ್ಕಿನಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ರೀ ರೆಕಾರ್ಡಿಂಗ್ ಬಂದ್ರು. ಯಾಕಂದ್ರೆ ಅವ್ರಿಗೆ ನಾನು ಸ್ವಲ್ಪ ವರ್ಕಿಂಗ್ ಸೈಲ್ ಇಷ್ಟ, ನನ್ನ ವರ್ಕಿಂಗ್ ಸೈಲ್ ತುಂಬಾ ಚೆನ್ನಾಗಿ ಆಗ್ಬಿಟ್ಟು ಇದ್ರು. ಹಂಗೆ ಹೆಂಗೋ ಆ ಕಡೆ ರೀ ರೆಕಾರ್ಡಿಂಗ್ ಬೇರೆ ಕಡೆ ಹೋಗ್ಬಿಡ್ತು. ತಿರ್ಗಾ ಇಲ್ಲಿ ಬಂದು ರೀ ರೆಕಾರ್ಡಿಂಗ್ ಕೊಟ್ರು, ಅದು ಮಾಡಿದೆ. ಸೊ ಅದಾಗಿ ತಿರ್ಗಾ ನಮ್ಮ ಗೋಶಿ ಗ್ಯಾಂಗ್ ಡೈರೆಕ್ಟರ್ ಅವ್ರ ಮೂಲಕನೇ, ಅಂದ್ರೆ ಬೇರೆ ಪರಿಚಯ ಆಗ್ತಾನೆ ಇಲ್ಲ. ಎಷ್ಟು ಅಂದ್ರೆ ನೋಡೋದು ಯಾವ ತರ ಕ್ವಾಲಿಟಿ ಕೊಡ್ತಾರೆ ಅಂತ. ನನಗೆ ಬಜೆಟ್ ಇಲ್ಲ ಅಂದ್ರೆ ಕ್ವಾಲಿಟಿ ಕೊಡ್ಲಿ, ಹಂಗಾಗ್ಬಿಟ್ಟು ನಾನು ಇಂಗ್ಲೀಷ್ ಮಾಡ್ತಾ ಇದ್ದೆ ಅಷ್ಟೇ, ಹೆಸರು ಮಾಡ್ಕೊಬೇಕಂತ. ಆಮೇಲೆ ತಿರ್ಗಾ ಇದು ಇನ್ನೊಂದು ಸಿನಿಮಾ ಬಂದ್ಬಿಟ್ಟು ಸೆಕೆಂಡ್ ಲೈಫ್ ಅಂತ. ಸೆಕೆಂಡ್ ಲೈಫ್ ನಿಮ್ಗೆ ಗೊತ್ತಾಗ? ನಾನು ಕೇಳಿಲ್ಲ. ಸೊ ಅದು ಸಿನಿಮಾ ಬಂದು ಹೋಗ್ಬಿಡ್ತು. ಸೊ ಹಿಂಗಿದೆ ಪರಿಸ್ಥಿತಿ. ಓ ಇದು ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಬರುತ್ತೆ, ಅದು ಏನು ಹೆಸರು ಮಾಡಲ್ಲ, ಅದಾದ್ಮೇಲೆ ಒಂದು ಹಿಟ್ ಸಿನಿಮಾ ಕೊಡ್ತಾರೆ, ಅದ್ರ ಬ್ಯಾಕ್ ಅಲ್ಲಿ ಇನ್ನೊಂದು ಸಿನಿಮಾ ರೀ ರೆಕಾರ್ಡಿಂಗ್ ಕೊಡ್ತಾರೆ. ಇದು ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಗ್ರಾಫ್ ಇವರಿಗೆ ಒಂದೊಂದು ಸಿನಿಮಾಲು ಬರ್ತಾ ಇದೆ. ಸೊ ನೋಡಿ, ನಾನು ಅವ್ರು ಕೇಳಿದ್ರು ನೀವು ಕೇಳಿದೀವಿ ನೋಡಿದೀರಾ ಅಂತ, ನಾನು ಕೇಳೇ ಇಲ್ಲ ಸರ್ ಆ ಸಿನಿಮಾ ಬಗ್ಗೆ. ಆದ್ರೆ ಈ ತರ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಜಾಸ್ತಿ ಆಗಿದೆ, ಸಿನಿಮಾಗಳು ಮಾಡೋದು ಅದೆಲ್ಲೂ ಬರೋದೇ ಇಲ್ಲ, ರಿಲೀಸ್ ಆಗಲ್ಲ. ಈ ತರ ಇದ್ದಾಗ ನಿಮಗೆ ಏನ್ ಸರ್ ಅದು ಯಾವ ತರ ಒಂದು ಎಫೆಕ್ಟ್ ಆಗುತ್ತೆ ನಿಮಗೆ? ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಸೊ ಅಂದ್ರೆ ಒಂದು ನಮ್ಗೆ ಏನ್ ಬೇಕು, ಹೆಸರು ಮಾಡೋಕ್ಕೋಸ್ಕರ ಒಂದು ಒಳ್ಳೆ ಪ್ರಾಜೆಕ್ಟ್ ಬೇಕು, ಒಂದು ಒಳ್ಳೆ ಹೀರೋ ಬೇಕು, ಒಂದು ಒಳ್ಳೆ ಡೈರೆಕ್ಷನ್ ಬೇಕು. ಸೊ ಇದೆಲ್ಲ ಯಾವ್ದು ನಮ್ಗೆ ಸ್ವಲ್ಪ 50-50 ಇರುವಾಗ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಹೆಂಗಿರ್ತಂದ್ರೆ ಬಂದು ಹೋದ್ರೆ ಸಾಕಂತ ಇರತ್ತೆ ಅವ್ರಿಗೆ. ಹಂಗಾಗ್ಬಿಟ್ಟು ಹೆಲ್ಪ್ಲೆಸ್, ಏನ್ ಮಾಡೋಕ್ಕಾಗಲ್ಲ. ಸೊ ಯಾರಾದ್ರೂ ದೊಡ್ಡವರು ಅಪ್ರೋಚ್ ಮಾಡಂದ್ರೆ ನೀನ್ ಸಿನಿಮಾ ಏನ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾನು ಈ ಹೆಸರು ಹೇಳಿದ್ರೆ ಇದೆಲ್ಲ ಬಂತ ಅಂತ ಹೇಳ್ತಾರೆ. ನೋಡೋರ ಈಗ ಅದೇ ಅಲ್ಲಿಗೆ ಬಂತದು. ಹೊಸಬ್ರು ಅಂದ್ರೆ ಯಾವ್ದ್ ಮಾಡಿದ್ರ ಅಂತ ಕೇಳ್ತಾರೆ, ದೊಡ್ಡವರು ಯೋಚನೆ ಮಾಡಲ್ಲ ಅಂತಾರೆ. ಹಿಂಗೆ ಎಷ್ಟು ಅಪ್ರೋಚ್ ಮಾಡಿ ಏನ್ ಮಾಡಿದ್ರು ಅಪ್ರೋಚ್ ಮಾಡಲ್ಲ. ಯಾಕಂದ್ರೆ ಓ ಅಂತ ಸಿನಿಮಾ ಯಾವ್ದು ಬಂದು ಇದೆ ಗೊತ್ತಿಲ್ಲ ಅಷ್ಟೇ. ಬಟ್ ಈ ತರ ಒಂದು ಸಿಚುವೇಶನ್ಸ್ ಅಲ್ಲಿ ನೀವು ಯಾವ ತರ ಕೋಪಪ್ ಆಗ್ತೀರಾ? ಹೇಗೆ ಮತ್ತೆ ನೀವು ಇಲ್ಲ ಗುರು ಕ್ರಿಯೇಟಿವ್ ಆಗಿ ಏನೋ ಬರ್ಬೇಕು, ಸೆಲ್ಫ್ ಮೋಟಿವೇಶನ್ ಅಂತ ಏನಾದ್ರು ನೀವು ಮಾಡ್ಕೊಳ್ತೀರಾ? ಯಾವ ತರ ನೀವು ವಾಪಸ್ ಕಮ್ ಬ್ಯಾಕ್ಸ್ ಮಾಡ್ತೀರಾ? ಅದೇ ಹಿಂಗಾಗ್ಬಿಡಿದ್ರೆ ನನಗೆ ಇವಾಗ
ಹೆಂಗಾದ್ರೂ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು. ನನಗೆ ಅಮೌಂಟ್ ಬಗ್ಗೆ ಏನ್ ಚಿಂತೆ ಇಲ್ಲ, ಬಟ್ ಅಂದ್ರೆ ಒಳ್ಳೆ ವರ್ಕ್ ಮಾಡ್ಬೇಕು. ಹೆಸರು ಸಿಕ್ಕಿದ್ರೆ ಎಲ್ಲ ಆಟೋಮೆಟಿಕ್ ಬರುತ್ತೆ. ಸೊ ನಮ್ಗೆ ಹೆಸರು ಬೇಕಂದ್ರೆ ನಾನು ಆದಷ್ಟು ಒಂದು ಒಳ್ಳೆ ಸಿನಿಮಾಗಳು ಟ್ರೈ ಮಾಡ್ತಾ ಇದ್ದೀನಿ, ಅಪ್ರೋಚ್ ಮಾಡ್ತಾ ಇದ್ದೀನಿ. ಕೆಲವರು ರೆಸ್ಪಾನ್ಸ್ ಮಾಡೋದಿಲ್ಲ, ಕೆಲವರು ಹೂ ಅಂತ ಹೇಳ್ತಾರೆ, ಬಟ್ ಹತ್ರ ಬರೋದಿಲ್ಲ. ಆಮೇಲೆ ಸರ್, ಇವಾಗ ನೀವು ಇಷ್ಟು ದೊಡ್ಡ ಕರಿಯರ್ ಇದೆ, ಈ ಕರಿಯರ್ ಅಲ್ಲಿ ಐ ಆಮ್ ಟಾಕಿಂಗ್ ಫ್ರಮ್ ನಿಮ್ಮ ಕೀಬೋರ್ಡ್ ಪ್ಲೇಯಿಂಗ್ ಟೈಮ್ ಇಂದ ಅಷ್ಟೇ, 96 ಇಂದ ಟಿಲ್ ಡೇಟ್. ಈ ನಾನ್ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಈ ಹೊಸಬ್ರು ಯಾರೇ ಬರ್ಲಿ ಅವ್ರಿಗೆ ಏನಂದ್ರೆ ಇದೊಂದು ಕೇಕ್ ವಾಕ್ ತರ ಅನ್ಕೊಂಡ್ಬಿಡ್ತಾರೆ. ಹೋಗ್ಬಿಡ್ಬೋದು, ಏನೋ ಮಾಡ್ಬಿಡ್ಬೋದು. ನಿಮ್ದಾದ ಒಂದು ಸ್ಟ್ರಗಲ್ಸ್ ಇರುತ್ತೆ, ನಿಮ್ಗೆ ತುಂಬಾ ಹರ್ಟ್ ಆಗುವಂತ ಮೂಮೆಂಟ್ಸ್ ಇರುತ್ತೆ. ಆ ತರ ಏನೋ ಮೂಮೆಂಟ್ಸ್ ನೀವು ಶೇರ್ ಮಾಡ್ಕೊಂಬೋದ? ಇವಾಗ ನೀವು ನಿಮ್ದೇನು ತಪ್ಪಿಲ್ದಿರಾ ಯಾವ್ದೋ ವಿಷಯಕ್ಕೆ ನಿಮ್ಮನ್ನ ಬೈದಿರೋಂಥದ್ದು ಅಥವಾ ಬೇರೆ ಏನೋ ಒಂದು ಇನ್ಸ್ಟೆನ್ಸ್ ಆಗಿರೋದು? ಆತರ ತುಂಬಾ ಆಗಿದೆ. ಅಂದ್ರೆ ಅದು ಯಾವ್ದು ಅಂತ ನಾನು ಸ್ಪೆಸಿಫಿಕ್ ಹೇಳಕ್ಕಾಗಲ್ಲ. ಅಂದ್ರೆ ಹೇಳ್ದಲ್ಲ, ಸುಮ್ನೆ ಒಂದು ಚೆನ್ನಾಗಿ ವರ್ಕ್ ಮಾಡಿರ್ತೀವಿ, 6 ಸಾಂಗು ರೀ ರೆಕಾರ್ಡಿಂಗ್ ನಾನು ಸ್ವಲ್ಪ ಎಕ್ಸ್ಟ್ರಾ ಕೇಳಿದ್ದಕ್ಕೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಬಟ್ ಆ ರೀ ರೆಕಾರ್ಡಿಂಗ್ ಅಂದ್ರೆ ಈ ಸಾಂಗ್ಸ್ ನಾನು ಏನ್ ಮಾಡಿರ್ತೀನೋ ಅದೇ ಜೀವ ಅದಕ್ಕೆ ರೀ ರೆಕಾರ್ಡಿಂಗ್. ಅದ್ರ ನೋಡಿನೇ ಅಂದ್ರೆ ಸಾಂಗ್ ಲವರ್ಸ್ ಇದ್ರೆ ಆ ಲವ್ ಸಾಂಗ್ ನನ್ನ ಸಾಂಗ್ ತೆಗ್ದು ಅವ್ರು ರೀ ಮಾಡ್ತಾರೆ. ಅದು ಎಲ್ರು ಬೇಕಾದ್ರೆ ಮಾಡ್ಬೋದು. ಸೊ ನನ್ಗಿರೋ ಅಲ್ಲಿ ವೇಟೇಜ್ ಸಾಂಗ್ಸ್, ಆ ಸಾಂಗ್ ಕೊಟ್ಟರೆ ಯಾರು ರೀ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಇವಾಗ ಯಾವ್ದೇ ಒಂದು ಸಾಂಗ್ ಮಾಡಿದ್ರು ಅದಕ್ಕೆ ಆಕ್ಚುಲ್ ಆಗಿ ಜೀವ ತುಂಬೋದು ರೀ ರೆಕಾರ್ಡಿಂಗ್, ಎನ್ಹಾನ್ಸ್ ಮಾಡಿ ಫೈನಲ್ ಮಾಸ್ಟರಿಂಗ್ ಮಾಡಿ ಔಟ್ಪುಟ್ ಬರೋದು ಅಲ್ವಾ? ಸೊ ಇಲ್ಲಿ ನಿಮಗೆ ಒಂದು ಅವರು ಆಯ್ತು ಅಂತ ಹೇಳ್ಬಿಟ್ಟು ಮಾಡಿಸ್ತೀರಾ, ಬೇರೆ ಕಡೆ ಹೋದಾಗ ನಿಮ್ಗೆ ತುಂಬಾ ತೊಂದರೆ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಸಿನಿಮಾ ಅಷ್ಟೇ, ಅಂದ್ರೆ ನಾನು ಹೇಳ್ಕೊಂಡು ಇಷ್ಟಪಡೋದಿಲ್ಲ ಯಾವ ಅಂತ. ಈ ಒಂದ್ 2 ಸಿನಿಮಾ ಮಾಡಿದವ್ರೆ, ಸುಮಾರು ಒಂದು ಅದೇ ಈ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮಾಡುವಾಗ ಒಂದು ಸಾಂಗ್ ಮಾಡಿದ್ದೆ, ಅದು ಟ್ಯೂನ್ ಮಾಡಿದ್ದೆ. ಆ ಟ್ಯೂನ್ ಅವ್ರು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಆ ಸಾಂಗ್ ಹೆಂಗದು ಬಿಡೋದ್ ಬೇಡ ಅಂತ ಇವಾಗ ಬಂದ್ರು. ಏನ್ ಸರ್ ಈ ತರ ಆ ಸಾಂಗ್ ಒಂದು ಮಾಡೋಣ ಸರ್, ತುಂಬಾ ಚೆನ್ನಾಗಿದೆ, ಇನ್ನೊಂದ್ 2 ಸಾಂಗ್ ಇದೆ. ಸರಿ ಸರ್ ಬಜೆಟ್ ಏನಿಲ್ಲ ಸರ್, ಫುಲ್ ಲಾಸ್ ಆಗ್ಬಿಟ್ಟಿದೀನಿ ಅದು ಇದು ಅಂತ ಹೇಳ್ಬಿಟ್ಟು ಸರಿ ಅಂತ ಒಪ್ಕೊಂಡು ಒಂದು ಸಾಂಗ್ ಒಪ್ಕೊಂಡೆ. ಅದ್ ಮಾಡ್ಕೊಬಿಡೋಣ ಬಿಡ, ಯಾಕಂದ್ರೆ ಹೆಂಗ್ ಹೆಸರು ಕೊಟ್ಟಿದ್ದಾರೆ ನಮ್ಗೆ ಇವಾಗ. ಸ್ವಲ್ಪ ಈ ಟೀಮ್ ವರ್ಕ್ ಮಾಡಿ ನಮ್ಗೆ ಹೆಸರು ಸಿಗತ್ತೆ ಅಂತ ಒಂದು ಆಸೆಯಲ್ಲಿ ಸಾಂಗ್ ಮಾಡ್ಕೊಟ್ಟೆ. ಸಾಂಗ್ ಆಯ್ತು. ಆಮೇಲೆ ಸಿಂಗರ್ ಕೇಳಿದ್ರು, ಸಿಂಗರ್ನ ಟ್ರೈ ಮಾಡಿದೆ, ಮಾಡಿಸ್ಕೊಡ್ತೀನಿ ಅಂತ. ಬಟ್ ಲೇಟ್ ಆಗ್ಬಿಡ್ತು. ಅಷ್ಟರಲ್ಲಿ ಇನ್ನೊಂದ್ಸಲ ಫೋನ್ ಮಾಡಿದ್ರು, ಸರ್ ಈ ತರ ಇನ್ನೊಂದ್ 2 ಸಾಂಗ್ ಬೇರೆ ಕಡೆ ಮಾಡಿಸ್ಕೊಂಡ್ಬಿಡ್ತೀನಿ ನಾನು. ಯಾಕೆ ಸರ್? ಇಲ್ಲ ಸರ್, ಯಾಕಂದ್ರೆ ಪ್ರೊಡ್ಯೂಸರ್ ಏನೋ ಒಂದೇ ಮ್ಯೂಸಿಕ್ ಬೇಡವಂತೆ, ಬೇರೆ ಟ್ರೈ ಮಾಡೋದು ಹೇಳ್ಬಿಟ್ಟಿದ್ದಾರೆ. ಬೇರೆ ಮಲ್ಟಿಪಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಸಿನಿಮಾಗೆ? ಹೌದು. ಇದು ನಾನು ಎಲ್ಲೋ ಕೇಳಿಲ್ಲ ಗುರು. ಕೆಲವೊಬ್ರು ಏನ್ ಮಾಡ್ತಾರೆ, ಸಾಂಗ್ಸ್ ಒಬ್ಬರು ಇಟ್ಕೊಳ್ತಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಬೇರೆ ಯಾರಾದ್ರೂ ಅವ್ರಿಗೆ ಇಷ್ಟ ಆಗಿರೋರ್ನ ಅಲ್ಲಿ ಕೆಲಸ ಮಾಡಿಸ್ತಾರೆ. ಬಟ್ ಇಲ್ಲಿ ಒಂದು ಸಾಂಗ್ ಇವರು, ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಸಾಂಗ್ಸ್ಗೆ ಬೇರೆಯವ್ರಿಗೆ ಹೋಗ್ತೀನಿ ಅಂದ್ರೆ ಅವರು ಬರೀ ಆ ಟ್ಯೂನ್ ಮಾತ್ರ ನಿಮ್ ಹತ್ರ ಬಂದಿದ್ದಾರೆ. ನೋಡಿ, ಇದು ಎಷ್ಟು ಬೇಜಾರಾಗತ್ತೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ. ನಾವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಮತ್ತೆ ಇವ್ರ ಹತ್ರ ಬಂದು ಸರ್ ನೀವು ಮಾಡಿ ಒಂದ್ ಸಾಂಗ್ ಮಾಡೋಣ, ನೆಕ್ಸ್ಟ್ 3 ಸಾಂಗ್ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದಂತ ವ್ಯಕ್ತಿ ಬೇರೆ ಪ್ರೊಡ್ಯೂಸರ್ ಡಿಸೈಡ್ ಮಾಡಿದ್ದಾರೆ ಬೇರೆ ಮ್ಯೂಸಿಕ್ ಅಂದ್ರೆ ಲಿಟ್ರಲಿ ಅವ್ರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಇದೊಂದು ಸಾಂಗ್ಗೆ ಗುರು ನಾನು ನಿಮ್ಮ ಹತ್ರ ಬಂದಿದ್ದು, ನನ್ ಕೆಲಸ ಆಯ್ತು, ನಾನು ಇಲ್ಲ ಹೋಗ್ತಾ ಇದ್ದೀನಿ. ಎಷ್ಟು ಕೆಟ್ಟದು ಇದು. ದಟ್ ಇಸ್ ವೆರಿ ರಾಂಗ್. ಯಾರು ಈ ತರ ಮಾಡಬಾರ್ದು. ಅಷ್ಟು ಜೀವ ತುಂಬಿರ್ತಾರೆ ಇವರು. ಯಾಕಂದ್ರೆ ನಾನು ಇವ್ರ ಸ್ಟುಡಿಯೋ ವಿಸಿಟ್ ಮಾಡಿದ್ದೀನಿ, ಅದ್ರದ್ದು ಗ್ಲಿಮ್ಸ್ ಕೂಡ ನಾನು ಹಾಕ್ತೀನಿ. ನೀವು ನೋಡಿ, ಅಷ್ಟು ಚೆನ್ನಾಗಿ, ಅಷ್ಟು ಇನ್ವೆಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ತಾರೆ ಇಷ್ಟೆಲ್ಲ? ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ, ಒಳ್ಳೊಳ್ಳೆ ಸಾಂಗ್ಸ್ ಕೊಡೋಣ. ಒಂದ್ ಹೇಳ್ತೀನಿ ಸರ್, ದುಡ್ಡುಗೋಸ್ಕರ ಅಂತೂ ಮಾಡೋರಲ್ಲ ವ್ಯಕ್ತಿಗಳು. ಅವರು ಒಳ್ಳೆ ಹಾಡುಗಳು ಕೊಡ್ಬೇಕು, ರೆಕಗ್ನಿಷನ್ ಬೇಕು ಗುರು. ನಾವು ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಗುರುತಿಸ್ಕೊಳ್ಬೇಕು, ಒಂದು ಹೆಸರಾಗಿ ಉಳಿಬೇಕು ನಾವಿಲ್ಲಿ ಇಂಡಸ್ಟ್ರಿಯಲ್ಲಿ. ಇದಕ್ಕೋಸ್ಕರನೇ ಇವರು ಇಷ್ಟು ಎಫರ್ಟ್ ಹಾಕಿ ಒಂದು ಸ್ಟುಡಿಯೋ ಅಂತಾನು ಮಾಡ್ಕೊಳ್ತಾರೆ. ಯಾಕಂದ್ರೆ
ಕೆಲವರು ಬಜೆಟ್ ಇಲ್ದಿರ ಬರ್ತಾರೆ, ಅವ್ರಿಗೆ ಬೇರೆ ಸ್ಟುಡಿಯೋಸ್ ಬುಕ್ ಮಾಡಕ್ಕಾಗಲ್ಲ, ಆ ಪ್ರೈಸಿಂಗ್ ಅಲ್ಲಿ ಮ್ಯಾಚ್ ಆಗಲ್ಲ ಅನ್ನೋದಕ್ಕೋಸ್ಕರನೇ ಇವ್ರು ಮಾಡ್ತಾರೆ. ಅಂತದ್ರಲ್ಲಿ ಇವರು ಈ ತರ ಕೆಲವ್ರು ಬಂದು ಇವ್ರ ಹತ್ರ ಈ ತರ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಇನ್ನ ಒಂದು ಡಿಮೋಟಿವೇಟ್ ಮಾಡಿ ಹೋಗ್ತಾರಲ್ಲ, ದಟ್ ಇಸ್ ವೆರಿ ವೆರಿ ಬ್ಯಾಡ್ ನನ್ನ ಪ್ರಕಾರ. ಅದು ಯಾವತ್ತಿಗೂ ಆಗ್ಬಾರ್ದು. ಯಾಕಂದ್ರೆ ನಾವು ಕಲೆ ಅಂತೀವಿ, ಕಲಾವಿದರು ಅಂತೀವಲ್ಲ ಅಂತೀವಿ, ಆ ಕಲೆ ಕಲಾವಿದನ ಹಿಂದೆ ಎಷ್ಟೋ ಜನ ತಂತ್ರಜ್ಞರು ಎಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೂ ಒಂದು ಜೀವನ ಇರುತ್ತೆ, ಅವ್ರಿಗೂ ಆಸೆಗಳಿರುತ್ತೆ. ಅದನ್ನ ಯಾವತ್ತು ಯಾರು ಮುರಿಬಾರ್ದು, ಹಾಳು ಮಾಡಬಾರ್ದು. ಏನ್ ಸರ್, ಏನಂತೀರಾ? ಎಸ್ ಸರ್. ಸರ್, ಇವಾಗ ಕರೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಯಾವ್ದು ನೀವು ವರ್ಕ್ ಮಾಡ್ತಾ ಇದ್ದೀರಾ? ಸರ್ ಇವಾಗ ಸಿನಿಮಾ ಹೆಸರು ಬಿ ಅಂತ. ಬಿ. ಓಕೆ. ಅಂದ್ರೆ ಈ ಸಿನಿಮಾ ಉಪೇಂದ್ರ ಅವ್ರ ಸಿನಿಮಾಗೆ ಒನ್ ಆಫ್ ಪ್ರೊಡ್ಯೂಸರ್. ಓಕೆ. ಅವರ ಮಗ ಬಂದ್ಬಿಟ್ಟು ಇವಾಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಬಿ ಅಂತ. ಪ್ರೊಡ್ಯೂಸ್ ಮಾಡ್ತಿದಾರೆ, ಆಕ್ಟ್ ಮಾಡ್ತಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಇದನ್ನ ನನಗೆ ಇಂಟ್ರೆಸ್ಟ್ ಮಾಡ್ಕೊಂಡಿದ್ದೆ ಅಂಶಲೇಖ ಸರ್. ಅಂದ್ರೆ ಈ ತರ ನಮ್ಮ ಹುಡುಗ ಇದನ್ನ ಮಾಡಿಸ್ಬೇಕು ಅಂತ ಒಂದು ಸಿನಿಮಾ ಲಾಸ್ಟ್ 2 years ಬಿಫೋರ್ ಕೊಟ್ಟರು. 2 years ಬಿಫೋರ್ ಆಗಿ ಇವಾಗ ಸಾಂಗ್ಸ್ ಎಲ್ಲ ಟ್ಯೂನ್ ಅಪ್ ಆಗಿದೆ. ಇನ್ನ ನೆಕ್ಸ್ಟ್ ಇವಾಗ ಅವರು ಈ ಮಿಕ್ಸಿಂಗ್ ಎಲ್ಲ ಬರ್ತಾರೆ, ಬಂದ್ಮೇಲೆ ತಿರ್ಗಾ ಏನಿದೆ ಮುಗಿದು ವರ್ಕ್ ಮಾಡ್ತಾರೆ. ಸೊ ಈ ಬಿ ಸಿನಿಮಾಗೆ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಷನ್ ನಿಮ್ದೆ, ಇನ್ಕ್ಲೂಡಿಂಗ್ ಆರ್ ಅಷ್ಟೇ. ವೆರಿ ಗುಡ್. ನೋಡಿ, ಫೈನಲಿ ಥ್ರೂ ಹಂಸಲೇಖ ಸರ್, ಥ್ಯಾಂಕ್ಸ್ ಟು ಹಂಸಲೇಖ ಸರ್, ಒಂದು ಪ್ರಾಜೆಕ್ಟ್ ಅವ್ರ ಶಿಷ್ಯನಿಗೆ ಕೊಟ್ಟಿದ್ದಕ್ಕೆ. ಸೊ ಬಿ ಅನ್ನೋ ಸಿನಿಮಾಗೆ ಸರ್ ಕೆಲಸ ಮಾಡ್ತಿದ್ದಾರೆ, ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಆರವ್ ಸರ್, ಹೋಪ್ಫುಲಿ ಗಾಡ್ಸ್ ಗ್ರೇಸ್ ಈ ಸಿನಿಮಾ ನಿಮ್ಗೆ ಒಳ್ಳೆ ಬ್ರೇಕ್ ಕೊಡ್ಲಿ. ಅಂಡ್ ಇದ್ರ ಹಿಂದ್ಗಡೆ ಎಲ್ಲೋ ಮತ್ತೆ ಒಂದು ಪಾಸ್ ಆಗ್ದಿರ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಸಿನಿಮಾಗಳು ಬರ್ಲಿ. ಓಕೆ ಸರ್, ಈಗ ನಿಮ್ಮ ಪ್ರೊಫೆಷನ್ ಎಲ್ಲ ಆಯ್ತು, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಎಸ್, ಫ್ಯಾಮಿಲಿ ಬಂದೇ ಹೇಳ್ತಾರ. ನಮ್ಮ ತಂದೆ ಬಂದ್ಬಿಟ್ಟು ಡ್ರಮ್ಮರ್, ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು. ಆಕ್ಚುಲಿ ಶ್ರೀರಾಮ್ಪುರಂ ಅಲ್ಲಿ ಆರ್ಕೆಸ್ಟ್ರಾ ಅಂತ ಫೌಂಡೇಶನ್ ನಮ್ಮ ತಂದೆನೆ. ಓಕೆ. ಅವ್ರಿಗೆ ತುಂಬಾ ಆರ್ಟಿಸ್ಟ್ಗಳನ್ನ ಬೆಳ್ಕೊಂಡಿದ್ದಾರೆ. ನನ್ನ ತಾಯಿ ಹೌಸ್ ವೈಫ್, ಬಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆಗಿನ ಕಾಲದಲ್ಲಿ ಕೀಬೋರ್ಡ್ ಕಲಿಗೆ ಹೋಗುವಾಗ ಈ ಟೇಪ್ ರಿಕಾರ್ಡರ್ ಅಲ್ಲಿ ನಾವು ಆ ಮ್ಯೂಸಿಕ್ ಕ್ಲಾಸ್ ಎಲ್ಲ ರೆಕಾರ್ಡಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಡ್ತಾರೆ. ಅದು ಕೇಳೋಕ್ಕೋಸ್ಕರ ನಮ್ಮ ತಾಯಿನೇ ಅದೆಲ್ಲ ಯೂಸ್ ಕೊಟ್ಟರು. ಅವೆಲ್ಲ ತುಂಬಾ ಇದ್ರಲ್ಲಿ ಇದೀವಿ ನಾವು. ಏನಿಲ್ದೆ ಅಮ್ಮನೂ ಮ್ಯೂಸಿಕ್ ಎಲ್ಲ ಇದಾರ? ಇಲ್ಲ, ಹೌಸ್ ವೈಫ್. ಬಟ್ ಅಪ್ಪ ಜೊತೆ ಇದಲ್ಲ, ಹಂಗಾಗ್ಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ. ಸೊ ನೀವು ಒಬ್ಬನೇ ಮಗ ಅವ್ರಿಗೆ? 3 ಜನ ಮಕ್ಕಳು. ನಾನೇ ದೊಡ್ಡವರು. ಸೊ ನಾನು ಸ್ವಲ್ಪ ಅಪ್ಪ ಮ್ಯೂಸಿಕ್ ನಂಗೆ ತಗೊಂಬಂದೆ ಅಷ್ಟೇ. ಇಲ್ಲ, ಇಬ್ರು ಮ್ಯೂಸಿಕ್ ಬರ್ಲಿಲ್ಲ. ಸೊ ಅವ್ರದೇ ಕರಿಯರ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಅಮ್ಮ ತುಂಬಾ ಸಪೋರ್ಟ್, ಯಾಕಂದ್ರೆ ತುಂಬಾ ನನಗೆ ಎಲ್ಲ ಮ್ಯೂಸಿಕ್ ಏನ್ ಬೇಕು ಕೀಬೋರ್ಡ್ ಇಸ್ಕೊಡೋದು ಸರಿ ಸಪೋರ್ಟ್ ಮಾಡಿದ್ದಾರೆ. ತಂದೆ ಬಂದ್ಬಿಟ್ಟು ಆರ್ಕೆಸ್ಟ್ರಾ ನೋಡ್ಕೊಳ್ಳೋದು. ಜೇಮ್ಸ್ ಅವ್ರ ಫ್ರೆಂಡ್, ಜಿಮ್ ಮ್ಯೂಸಿಕ್ ಬಂದ್ಬಿಟ್ಟು ತಂದೆ ಫ್ರೆಂಡ್, ಕ್ಲೋಸ್ ಫ್ರೆಂಡ್ಸ್. ಅವರು ಮುಂದೆ ಸೇರಿಸ್ಕೊಂಡ್ರು ನನಗೆ. ಅಂದ್ರೆ ನೋ ಅಡ್ವಾನ್ಸ್, 1 ರೂಪಾಯಿ ತಗೊಂಡಿಲ್ಲ ಅವ್ರು. ನಮ್ಮ ಫ್ರೆಂಡ್ ಮಗ ನಿನ್ಗೆ ಬಾ ಕಲ್ಸ್ಕೊಡ್ತೀನಿ ಅಂತ, ಜೇಮ್ಸ್ ಅವರು. ಸೊ ಅವರು ಅಲ್ಲೇ ತಿರ್ಕೊಂಡ್ಬಿಟ್ರು 2005 ಅಲ್ಲಿ. ನಾನು ಲಂಡನ್ ಇರೋವಾಗಲೇ ಅವರು ಪಾಸ್ ಆಗ್ಬಿಟ್ರು. ಸೊ ಹಂಗಾಗ್ಬಿಟ್ಟು ಬಂದು ತಿರ್ಗಾ ಇತ್ತೀಚೆಗೆ ಮದ್ವೆ ಆಯ್ತು 2015 ಅಲ್ಲಿ. 15. ಓಕೆ. ಎಸ್, ಹಂಗಾಗ್ಬಿಟ್ಟು ಸರ್ ಇತ್ತೀಚೆಗೆಲ್ಲ ಸರ್ ಅದು 10 ವರ್ಷ ಆಯ್ತು. 2015 ಮದುವೆ ಆಗ್ಬಿಟ್ಟು ಇತ್ತೀಚೆಗೆ ಅಂತೆ 10 years ಸರ್, 1 decade. ಅಂದ್ರೆ ವೈಫ್ ತುಂಬಾ ಸಪೋರ್ಟಿವ್, ಸವಿತಾ ಅಂತ. ಸೊ ನಮ್ಮ ಫ್ಯಾಮಿಲಿ ಮದುವೆ ಆಗಿದ್ದು. ಸೊ ಮೇಡಮ್ ಹೌಸ್ ವೈಫ್. ಹೌದು, ಆಮೇಲೆ 2 ಮಕ್ಕಳಿದ್ದಾರೆ ನನಗೆ. ದೇ ಆರ್ ಟ್ವಿನ್ಸ್, ಗರ್ಲ್ ಅಂಡ್ ಬಾಯ್. ಆಲ್ರೆಡಿ ಅವ್ರಿಗೂ ಮ್ಯೂಸಿಕ್ ಟಚ್ ಏನೋ ಬಂದಿದೆ. ಎಸ್, ಅವ್ರು 5.5 ವರ್ಷ ಇವಾಗ ಅಷ್ಟೇ, 5.5. ಸೊ ಮ್ಯೂಸಿಕ್ ಚೆನ್ನಾಗಿದೆ ಅವ್ರಿಗೆ. ದೇ ಆರ್ ನಾವು ಇನ್ನ UKG. ಬಿಡಿ, UKG ಎಜುಕೇಶನ್ ಒಂದ್ ಕಡೆ ಆದ್ರೆ ಮ್ಯೂಸಿಕ್ ಎಜುಕೇಶನ್ ಕೊಡಕ್ ನೀವೇ ಇದಿರಲ್ಲ. ಹಾಗೆ ಸೂಪರ್ ಸರ್, ಸೂಪರ್. ನೋಡಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಒಂದು ಕತೆ, ನಾನು ತುಂಬಾ ದಿವಸದಿಂದ ಈ ತರ ಒಂದು ಕತೆ ಪ್ರೆಸೆಂಟ್ ಮಾಡಬೇಕು. ಯಾಕಂದ್ರೆ ಯಾವುದೇ ಟೆಕ್ನಿಷಿಯನ್ ಇರ್ಲಿ, ಅವ್ರ ಕೆಲಸ ಅಂದ್ರೆ ಅವ್ರಿದ್ರಲ್ಲೂ ಒಂದು ಒಳ್ಳೊಳ್ಳೆ ಕೆಲಸಗಳಿದಾವೆ, ಅದಕ್ಕಿಂತ ಹೆಚ್ಚಾಗಿ ಅವ್ರು ಪಟ್ಟಂತ ಕಷ್ಟಗಳಿದಾವೆ. ಸೊ ಈ ತರ ವ್ಯಕ್ತಿಗಳು ಬರಬೇಕು, ಮಾತಾಡಬೇಕು, ನಮ್ಮ ಜನ ತಿಳ್ಕೊಬೇಕು. ಯಾಕಂದ್ರೆ ಒಂದು ಇಂಡಸ್ಟ್ರಿಗೆ ಹೋದಾಗ ಅದ್ರ ಬಗ್ಗೆ ಗೊತ್ತಿದ್ಯಾ, ಏನಾದ್ರು ವಿಚಾರಗಳಿದಾವ, ತಿಳ್ಕೊಂಡು ಬಂದ್ರೆ ಸ್ವಲ್ಪ ಈಸಿ ಆಗತ್ತೆ ಅವ್ರಿಗೆ.
ಯಾಕಂದ್ರೆ ನೋಡಿ ಅವ್ರು ಕೆಲಸ ಮಾಡಿರೋದೆಲ್ಲ ದೊಡ್ಡ ದೊಡ್ಡವ್ರ ಜೊತೆ, ಆದ್ರೂ ಅವರು ಪ್ರಾಜೆಕ್ಟ್ಸ್ಗೆ ಇದಕ್ಕೆಲ್ಲ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಬೀನ್ ಅ ಈಸಿ ಜರ್ನಿ ಫಾರ್ ಆರವ್ ಸರ್. ಅವರು ಬಂದು ಇಲ್ಲಿ ನಮ್ ಜೊತೆ ಕುತ್ಕೊಂಡು ಇಷ್ಟು ವಿಷಯಗಳು ನಮ್ಗೆ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಆರವ್ ಸರ್. ಸ್ಟುಡಿಯೋ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀನಿ. ಯಾರಾದ್ರೂ ಸಿನಿಮಾ ಮ್ಯೂಸಿಕ್ ಆಗ್ಲಿ ಅಥವಾ ಆಲ್ಬಮ್ ಸಾಂಗ್ಸ್ ಆಗ್ಲಿ, ಶಾರ್ಟ್ ಫಿಲ್ಮ್ಸ್ಗಾಗಿ ಏನೇ ರಿಲೇಟೆಡ್ ಮ್ಯೂಸಿಕ್ ಬೇಕು ಅಂದ್ರೆ ಆರವ್ ಸರ್, ನೀವು ಸರ್ ನಿಮ್ ಸ್ಟುಡಿಯೋ ಹೇಳಿ ಸರ್. ಸ್ಟುಡಿಯೋ ರಾಗ ರಂಜಿನಿ, ಸೇಮ್ ಹೆಸರು ಇಟ್ಟಿದ್ದೀರಾ? ಓಕೆ. ಸೊ ಶ್ರೀರಾಮ್ಪುರದಲ್ಲಿ ಸ್ಟಾರ್ಟ್ ಆದಂತ ಯಾವಾಗ ಸರ್? 2013 ಅದು ಸ್ಟಾರ್ಟ್ ಆಗಿದೆ ರಾಗರಂಜನಿ. ಓಕೆ, ರಾಗರಂಜನಿ ಶುರುವಾಗಿದ್ದು 2013. ಇವಾಗ ಇವ್ರದ್ದು ಇನ್ನೊಂದು ಸ್ಟುಡಿಯೋ ಅವರ ಮನೆಯಲ್ಲೇ ಮಾಡಿದ್ದಾರೆ, ಬ್ಯೂಟಿಫುಲ್ ಸ್ಟುಡಿಯೋ. ಎಲ್ಲಿದೆ? ವಿದ್ಯಾರಣ್ಯಪುರ ಅಲ್ಲಿ ಕೂಡ ಇದೆ, ಶ್ರೀರಾಮ್ಪುರಂ ಅಲ್ಲೂ ಅವ್ರ ಸ್ಟುಡಿಯೋ ಇದೆ. ಎರಡ್ ಕಡೆನೂ ವರ್ಕ್ ಮಾಡ್ತೀರಾ ಸರ್? ಸೂಪರ್, ಎರಡು ಕಡೆನೂ ವರ್ಕ್ ಮಾಡ್ತಾರಂತೆ. ಎರಡು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ದಯವಿಟ್ಟು ಇಂಥ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ, ಅವ್ರ ವರ್ಕ್ ನೋಡಿ, ಕೊಲಾಬ್ರೇಟ್ ಆಗಿ ಕೆಲಸ ಮಾಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಂಡ್ ಇದೇ ರೀತಿ ನಾನು ಮತ್ತೆ ಇನ್ನೂ ಹೆಚ್ಚಾಗಿ ಜನರನ್ನ ಇಲ್ಲಿ ಕರೆಸ್ತಾ ಇರ್ತೀನಿ. ದಯವಿಟ್ಟು ಸ್ವಲ್ಪ ಕಮೆಂಟ್ಸ್ ಹಾಕಿ ಬ್ರದರ್ಸ್, ಕಷ್ಟಪಟ್ಟು ಏನೋ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ, ದ ಸಬ್ಸ್ಕ್ರೈಬರ್ಸ್ ಆರ್ ಗ್ರೋಯಿಂಗ್ ಅಂಡ್ ವಾಚ್ ಅವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಹಿಯರ್. ಈ ಪ್ರೀತಿ ವಿಶ್ವಾಸ ಯಾವತ್ತೂ ಇರಬೇಕು. ನೀವು ಹಿಂಗೆ ಬೆಳೆಸ್ತಾ ಇರಿ, ನಾನು ಹಿಂಗೆ ಕರ್ಕೊಂಡ್ ಬರ್ತಾ ಇರ್ತೀನಿ, ಕೂರ್ಸ್ಕೊಂಡು ಮಾತಾಡ್ತಾ ಇರ್ತೀನಿ, ಎಂಜಾಯ್ ಮಾಡ್ತಾ ಇರೋಣ. ಇನ್ನೇನೋ ವೆರೈಟಿಯಾಗಿ ಹೊಸದಾಗಿ ಟ್ರೈ ಮಾಡೋಣ. ನಿನ್ನೆ ನನಗೆ ಗೊತ್ತಿಲ್ಲ ಆಕ್ಚುಲಿ, ನಾನು ಲೈಟಿಂಗ್ ಹಾಕ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಾ ಇರ್ತೀನಲ್ಲ, ಅವ್ರು ಅಂದ್ಬಿಟ್ಟು ಏನ್ ಸರ್ ಇಲ್ಲೂ ಕರ್ನಾಟಕ ಫ್ಲಾಗ್, ಲೈಟಿಂಗ್ ಅಲ್ಲೂ ಕರ್ನಾಟಕ ಫ್ಲಾಗ್ ಕೊಟ್ಟಿದ್ದೀನಿ ಅಂದ್ರು. ಹೌದಲ್ವಾ, ನನಗೆ ಗೊತ್ತಿರಲಿಲ್ಲ ಅದು. ಇಟ್ ಇಸ್ ಸೋ ನೈಸ್ ಅಂಡ್ ಥ್ಯಾಂಕ್ ಯು ಆರವ್ ಸರ್ ಫಾರ್ ಕಮಿಂಗ್ ಇನ್ ಟುಡೇ. ನೀವೇನಾದ್ರೂ ನಮ್ಮ ಆಡಿಯನ್ಸ್ ನ ಕೇಳ್ಕೊಬೇಕು ಅಂತಿದ್ರೆ ದಯವಿಟ್ಟು ಕೇಳ್ಬಿಡಿ. ಫಸ್ಟ್ ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು ನಾನು, ಆರ್ಯ ಸರ್. ಯಾಕಂದ್ರೆ ನನ್ನ ಒಂದು ನೀವು ವಾಚ್ ಮಾಡಿ ಸರ್ ಬನ್ನಿ ನಮ್ಮ ಸ್ಟುಡಿಯೋಗೆ, ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡಬೇಕು, ಪಾಡ್ಕಾಸ್ಟ್ ಮಾಡ್ಬೇಕಂತ ನನಗೆ ಹೆಲ್ಪ್ ಮಾಡಕ್ ಬಂದು ತುಂಬಾ ಖುಷಿ ಆಯ್ತು ನನಗೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಆಮೇಲೆ ಎಲ್ಲ ಕೇಳೋದು ಇಷ್ಟೇ, ಸೊ ಎಲ್ಲ ಒಳ್ಳೇದು ಬಯಸಣ್ಣ. ಸೊ ಆದಷ್ಟು ನಿಮ್ಮ ಕಡೆಯಿಂದ ಏನಾದ್ರು ನನಗೆ ಪಾಸಿಟಿವ್ಸ್ ಇದೆ ಕೊಡಿ, ಒಳ್ಳೆ ಮ್ಯೂಸಿಕ್ ಮಾಡೋಕ್ಕೋಸ್ಕರ. ನೋಡಿ, ಎಲ್ರಿಗೂ ಒಳ್ಳೇದ್ ಬಯಸೋಣ ಅಂತ ಕೇಳ್ಬಿಟ್ಟು ಏನಾದ್ರು ಪ್ರಾಜೆಕ್ಟ್ಸ್ ಇದ್ರೆ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್ ಬರಲ್ಲ? ಬರ್ತಾರೆ. ಅವ್ರಿಗೂ ಬೇಕಿರೋದೇನಂದ್ರೆ ಗುಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬೇಕು ಅಂಡ್ ಈ ತರ ಒಳ್ಳೆ ಮನ್ಸಿರುವಂತ ವ್ಯಕ್ತಿಗಳು ಬೇಕು. ದಯವಿಟ್ಟು ರೀಚ್ ಔಟ್ ಆಗಿ. ಅವ್ರ ಡೀಟೇಲ್ಸ್ ಮತ್ತೆ ಹೇಳ್ತಿದ್ದೀನಿ, ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂಡ್ ಈಗ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ಗೆಸ್ಟ್ ಜೊತೆ ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಬರ್ತೀನಿ. ಅಂಡ್ ಪಾಡ್ಕಾಸ್ಟ್ ನಿಮಗೆ ಬೋರ್ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಅದ್ರ ಬಗ್ಗೆನೂ ಹೇಳಿ, ಇನ್ನ ಏನಾದ್ರು ಇಂಪ್ರೂವ್ ಮಾಡಂಗಿದ್ರೆ ಹೇಳಿ ಗುರು ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ, ನಮಸ್ಕಾರ.